ಪ್ರಥಮ ಭಾಷೆ ಕನ್ನಡದ ಭಾಷಾ ಚಟುವಟಿಕೆ 5ನೇ ತರಗತಿ. ಪದಗಳ ಅರ್ಥ. ಕಂಟಕ. ಕಂಟಕ ಪದದ ಅರ್ಥ ಕೇಡು, ವಿಪತ್ತು. ಜಗಳ, ಕಲಹ. ಜಂಬ, ಗರ್ವ, ಒಣ ಆಡಂಬರ. ನೇಗಿಲು, ಭೂಮಿಯನ್ನು ಉಳುವ ಸಾಧನ. ರೈತ, ಬೇಸಾಯ ಮಾಡುವವ. ವಿಭೂತಿ ಅಂದರೆ ಭಸ್ಮ. ಹಿಕ್ಕೆ ಅಂದರೆ ಹಕ್ಕಿಗಳ ಮಲ. ವ್ಯಾಕರಣ ಮಾಹಿತಿ. ವರ್ಣಮಾಲೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣ ಅಂತ ಕರಿತೀವಿ. ಅಕ್ಷರಗಳನ್ನು ಕ್ರಮಬದ್ಧವಾಗಿ ಜೋಡಣೆ ಮಾಡಿರುವುದನ್ನು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಹೆಸರು. ವರ್ಣಮಾಲೆಯಲ್ಲಿ 3 ವಿಧದ ಅಕ್ಷರಗಳು ಕಂಡುಬರ್ತವೆ. ಒಂದು ಸ್ವರಾಕ್ಷರಗಳು, 2 ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ. ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರಿತೇವೆ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು. ಇವು ಒಟ್ಟು 13 ಅಕ್ಷರಗಳು ಇವೆ. ಸ್ವರಾಕ್ಷರದಲ್ಲಿ ಮತ್ತೆ 2 ವಿಧ, ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತೇಳಿ. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವ ಸ್ವರ ಅಂತ ಕರಿತೇವೆ. ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೇವೆ. ಹ್ರಸ್ವ ಸ್ವರಗಳು ಯಾವುವು ಅಂದರೆ ಅ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳು ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಅಥವಾ ಸ್ವರಗಳು. ಆ, ಇ, ಉ, ಎ, ಐ, ಓ, ಔ. ವ್ಯಂಜನಾಕ್ಷರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳು. ಇವುಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಾಗುವುದಿಲ್ಲ. ಸ್ವರಗಳ ಸಹಾಯ ಅವಶ್ಯಕವಾಗಿರುವಂತಹ ಅಕ್ಷರಗಳು. ಕ ಪ್ಲಸ್ ಅ, ಕ, ಇದು ಒಂದು ವ್ಯಂಜನ. ಚ ಪ್ಲಸ್ ಅ, ಚ. ಹೀಗೆ ಒಟ್ಟು 34 ವ್ಯಂಜನಗಳು ಕನ್ನಡ ವರ್ಣಮಾಲೆಯಲ್ಲಿ ಇವೆ. ವ್ಯಂಜನಾಕ್ಷರಗಳು 34. ಇವುಗಳನ್ನು ಮತ್ತೆ 2 ವಿಧಗಳಾಗಿ ವಿಭಾಗಿಸಿದ್ದೇವೆ. ಅವುಗಳು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ವಿಭಾಗ ಮಾಡಿದ್ದು. ವರ್ಗೀಯ ವ್ಯಂಜನಗಳ ಕೋಷ್ಟಕ ಕೆಳಗಿನಂತಿದೆ. ಚ ವರ್ಗ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಹೀಗೆ ಒಟ್ಟು 5 ವರ್ಗಗಳಾಗಿ ಮಾಡಿದ್ದು. ಪ್ರತಿ ವರ್ಗದಲ್ಲಿ 5 ಅಕ್ಷರಗಳು ಕಂಡುಬರ್ತವೆ. ಅಂದರೆ ಕ ವರ್ಗದಲ್ಲಿ 5, ಚ ವರ್ಗದಲ್ಲಿ 5, ಟ ವರ್ಗದಲ್ಲಿ 5, ಅದೇ ರೀತಿ ತ ವರ್ಗದಲ್ಲಿ 5 ಅಕ್ಷರಗಳು, ಪ ವರ್ಗದಲ್ಲಿ 5 ಅಕ್ಷರಗಳು. ಹೀಗೆ ಒಟ್ಟು ವರ್ಗೀಯ ವ್ಯಂಜನಗಳು 25. ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ, ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು ಅಂತ ಮತ್ತೆ ವಿಭಾಗ ಮಾಡ್ತೇವೆ. ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು. ಹೆಚ್ಚು ಉಸಿರು ಕೊಟ್ಟು ಉಚ್ಚಾರ ಮಾಡುವ ವ್ಯಂಜನಗಳು ಮಹಾಪ್ರಾಣಾಕ್ಷರಗಳು. ಇನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು ಅನುನಾಸಿಕಾಕ್ಷರಗಳು. ಕಡಿಮೆ ಉಸಿರು, ಹೆಚ್ಚು ಉಸಿರು, ಮೂಗಿನ ಸಹಾಯ. ಈ ರೀತಿ ಕಡಿಮೆ ಉಸಿರು ಅಂದರೆ ಅಲ್ಪ ಪ್ರಾಣಾಕ್ಷರ ಅಂದರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಈ ರೀತಿ ಕಡಿಮೆ ಉಸಿರಿಂದ ಉಚ್ಚಾರ ಮಾಡುವಂಥವು. ಮಹಾಪ್ರಾಣಾಕ್ಷರಗಳು ಅಂದರೆ ಖ, ಛ, ಠ, ಥ, ಫ ಮತ್ತು ಘ, ಝ, ಢ, ಧ, ಭ. ಇನ್ನು ಮೂಗಿನ ಸಹಾಯದಿಂದ ಅನುನಾಸಿಕಗಳು ಅಂದರೆ ಜ್ಞ,
ಞ ಣ ನ ಮ ಇವು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅನುನಾಸಿಕ ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು ಅಂದರೆ ಯಕಾರದಿಂದ ಪ್ರಾರಂಭವಾಗಿ ಳಕಾರದವರೆಗಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಉದಾಹರಣೆಗೆ ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ. ಹಾಗಾಗಿ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರಿತೇವೆ. ಅಂದರೆ ಇವುಗಳ ಉತ್ಪತ್ತಿಯ ಸ್ಥಾನ ಬೇರೆ ಬೇರೆಯಾಗಿದೆ, ಹಾಗಾಗಿ ಇವುಗಳನ್ನು ವರ್ಗ ಮಾಡಲು ಬರುವುದಿಲ್ಲ. ಇನ್ನು ಯೋಗವಾಹಗಳು 2 ಇವೆ. ಯೋಗವಾಹ ಅಂದರೆ ಜೊತೆಗೂಡಿ ಹೋಗು ಅಂತ. ಅಂದರೆ ಒಂದು ಸ್ವರದ ಜೊತೆಗೆ ಮಾತ್ರ ಕೂಡಿಕೊಂಡು ಹೋಗುವಂತಹ ಒಂದು ಸ್ವರಗಳು ಇವು. ಹಾಗಾಗಿ ಇವುಗಳನ್ನು ಯೋಗವಾಹಗಳು ಅಂತ ಕರೀತಾರೆ. ಸ್ವರದ ಸಹಾಯ ಇಲ್ಲದೆ ಇವುಗಳನ್ನು ಉಚ್ಚರಿಸಲು ಸಾಧ್ಯವಿಲ್ಲ. ಯೋಗವಾಹಗಳು 2 ಇವೆ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅನುಸ್ವಾರ, ವಿಸರ್ಗ. ಅನುಸ್ವಾರಕ್ಕೆ ಉದಾಹರಣೆಯಾಗಿ ಪದ ಹೇಳಬೇಕಂದ್ರೆ ಸಿಂಹ. ಇನ್ನು ವಿಸರ್ಗಕ್ಕೆ ದುಃಖ. ಭಾಷಾಭ್ಯಾಸ. ಇಲ್ಲಿ ಕನ್ನಡ ವರ್ಣಮಾಲೆಯ ವಿಭಜನೆಯನ್ನು ನಾವು ಬರೀಬೇಕು. ಸ್ವರಾಕ್ಷರಗಳು ಎಷ್ಟು? 13 ಇವೆ. ವ್ಯಂಜನಗಳು 34. ಯೋಗವಾಹಗಳ ಸಂಖ್ಯೆ 2. ಅವುಗಳೇ ಅನುಸ್ವಾರ, ವಿಸರ್ಗ. ಹ್ರಸ್ವ ಸ್ವರಾಕ್ಷರಗಳು 6. ಅವು ಅ, ಇ, ಉ, ಆಮೇಲೆ ರು, ಎ, ಆಮೇಲೆ ಓ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಹ್ರಸ್ವ ಸ್ವರಾಕ್ಷರಗಳು 6. ದೀರ್ಘ ಸ್ವರಾಕ್ಷರಗಳು 7 ಇವೆ. ಆ, ಈ, ಉ, ಎ, ಐ, ಐ, ಓ, ಔ. ವರ್ಗೀಯ ವ್ಯಂಜನಗಳು 25. ಅವುಗಳನ್ನು ಕ, ಖ, ಗ, ಘ, ಞ ಈ ರೀತಿ ಬರಿತೇವೆ. ಇದರಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಈ ರೀತಿ ಬರ್ತವೆ. ಚ, ಛ, ಜ, ಛ, ಞ ಅಂದರೆ ಮೊದಲನೇ ಲೈನು ಅಲ್ಪಪ್ರಾಣ, 2ನೇ ಲೈನು ಮಹಾಪ್ರಾಣ, 3ನೇ ಲೈನು ಅಲ್ಪಪ್ರಾಣ, 4ನೇ ಲೈನು ಮಹಾಪ್ರಾಣ, ಕೊನೆಯ ಲೈನು ಅನುನಾಸಿಕಗಳು ಬರ್ತವೆ. ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಹೀಗೆ ಅಲ್ಪಪ್ರಾಣ, ಮಹಾಪ್ರಾಣ, ಕೊನೆಗೆ ಅನುನಾಸಿಕ. ಪದಗಳ ಅರ್ಥ: ಅಂತರ್ಧಾನ ಅಂದರೆ ಕಣ್ಮರೆಯಾಗು. ಅನಾಹುತ ಅಂದರೆ ತೊಂದರೆ, ಅಪಾಯ. ಆತಂಕ ಅಂದರೆ ಭಯ. ಕೊಳಕು ಅಂದರೆ ಮಲಿನ. ಗುಳ್ಳೆ ಅಂದರೆ ಬೊಬ್ಬೆ. ಚಿಕಿತ್ಸೆ ಅಂದರೆ ಆರೈಕೆ. ಚಿಂತೆ ಅಂದರೆ ಯೋಚನೆ. ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು. ತವಕ ಆತುರ, ತರಾತುರಿ.
ತುರಿಕೆ, ನವೆ, ಕೆರೆತ, ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆ, ದುತ್ತನೆ, ಏಕಾಏಕಿ, ಪಣತೊಡು, ದೃಢ ನಿರ್ಧಾರ ಕೈಗೊಳ್ಳು, ಮಾಲಿನ್ಯರಹಿತ, ಮಲಿನತೆ ಇಲ್ಲದ, ಮೂರ್ಛೆ, ಪ್ರಜ್ಞೆ ತಪ್ಪು, ವಿಷಕನ್ಯೆ, ಇಡೀ ದೇಹ ವಿಷದಿಂದ ಕೂಡಿದವಳು, ಸಂಕುಲ, ಸಮೂಹ, ಸೋಂಕು, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ, ಶೋಷಣೆ, ತುಳಿತ, ಹಿಂಸೆ. ವ್ಯಾಕರಣ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತ ಕರೀತಾರೆ. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ವ್ಯಂಜನಾಕ್ಷರ, ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರೀತಾರೆ. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತಾರೆ. ಇದರಲ್ಲಿ ಎರಡು ವಿಧ, ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಇಲ್ಲಿ ಸಜಾತಿ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿಕೊಂಡು ಸ್ವರದ ಸಹಾಯದಿಂದ ಅಕ್ಷರ ಆದರೆ ಅದನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕರೀತಾರೆ. ಉದಾಹರಣೆಗೆ ಸಜಾತಿ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿಕೊಂಡು ಸ್ವರದ ಸಹಾಯದಿಂದ ಅಕ್ಷರ ಆದರೆ ಅದನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕರೀತಾರೆ. ಉದಾಹರಣೆಗೆ ಅಕ್ಕ, ಇಲ್ಲಿ ಕದ ಜೊತೆಗೆ ಕ ವ್ಯಂಜನ ಬಂದಿದೆ, ಅಂದರೆ ಎರಡು ಕಗಳು ಬಂದಿವೆ, ಒಂದೇ ಜಾತಿಯ ಎರಡು ವ್ಯಂಜನಗಳಾಗಿರ್ತಕ್ಕಂಥ ಕ ಕೂಡಿವೆ, ಹಾಗಾಗಿ ಇದು ಸಜಾತಿ. ಅದೇ ರೀತಿ ಅಪ್ಪ, ಅಮ್ಮ, ಅಣ್ಣ, ಅಕ್ಕರ, ಅಕ್ಕಪಕ್ಕ, ರಕ್ಕಸ, ಇವೆಲ್ಲ ಪ ಆಗಿರ್ಬೋದು, ಮ ಆಗಿರ್ಬೋದು, ಣ ಆಗಿರ್ಬೋದು, ಇವೆಲ್ಲ ಒಂದೇ ಜಾತಿ ಎರಡೆರಡು ವ್ಯಂಜನಗಳು ಬಂದಿವೆ, ಹಾಗಾಗಿ ಇವುಗಳು ಸಜಾತಿ ಸಂಯುಕ್ತಾಕ್ಷರಗಳು. ಇನ್ನು ವಿಜಾತಿ ಸಂಯುಕ್ತಾಕ್ಷರಗಳು ಅಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿಕೊಂಡು ಸ್ವರದ ಸಹಾಯದಿಂದ ಉಚ್ಚಾರ ಆಗ್ತಾ ಇದ್ದರೆ ಅದನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಉದಾಹರಣೆಗೆ ಭಕ್ತ, ಇಲ್ಲಿ ಭಕ್ತದಲ್ಲಿ ಕ ಜೊತೆಗೆ ಏನು ಬಂದಿದೆ, ಕ ಮತ್ತು ತ ವ್ಯಂಜನಗಳು ಸೇರಿವೆ. ಬೇರೆ ಬೇರೆ ಜಾತಿ, ಕ ಬೇರೆ ಜಾತಿ, ತ ಬೇರೆ ಜಾತಿಯ ಅಕ್ಷರ, ಇವುಗಳು ಎರಡು ವ್ಯಂಜನಗಳು ಸೇರಿ ಭಕ್ತ ಆಗಿದೆ, ತ ಆಗಿದೆ. ಅದೇ ರೀತಿ ಬಕ್ರ, ಆಜ್ಞೆ, ಸ್ತ್ರೀ, ವಸ್ತ್ರ, ಇವೆಲ್ಲ ವಿಜಾತಿ ಸಂಯುಕ್ತಾಕ್ಷರಗಳು. ಈಗ ಬಕ್ರ ಅಥವಾ ಚಕ್ರ, ಕ್ರದಲ್ಲಿ ಕ ಪ್ಲಸ್ ರ ಇದೆ, ಪ್ಲಸ್ ಅ ಇದೆ. ಕ ಮತ್ತು ರ ಎರಡು ವ್ಯಂಜನಗಳು ಸೇರಿ ಮತ್ತು ಅದರ ಜೊತೆಗೆ ಸ್ವರವಾಗಿರ್ತಕ್ಕಂಥ ಅ ಸೇರಿ ಕ್ರ ಆಗಿದೆ, ಸೊ ಇದು ವಿಜಾತಿ. ಅದೇ ರೀತಿ ಸ್ತ್ರೀದಲ್ಲಿ ಸ ಇದೆ, ತ ಇದೆ ಮತ್ತು ರ ಇದೆ, ಜೊತೆಗೆ ಈ ಸ್ವರ ಇದೆ. ಇದು ಮೂರು ರೀತಿಯ ಬೇರೆ ಬೇರೆ ವ್ಯಂಜನಗಳು ಸೇರಿ ಸ್ತ್ರೀ ಆಗಿದೆ, ಸೊ ಇದು ಒಂದು ವಿಜಾತಿ ಸಂಯುಕ್ತಾಕ್ಷರ. ಪದಗಳ ಅರ್ಥ: ಅಂಚು, ಪಕ್ಕ, ಮೇಲೆ. ಅಧಿಪತಿ, ಒಡೆಯ, ನಾಯಕ. ಅವಕಾಶ, ಸಂದರ್ಭ, ಎಡೆ. ಆಕ್ರೋಶ, ಘರ್ಜನೆ, ಕೋಪಿಸುವಿಕೆ. ಉಪೇಕ್ಷೆ, ಅಲಕ್ಷ್ಯ, ಕಡೆಗಣಿಸುವಿಕೆ. ಕಾಡು, ಅರಣ್ಯ, ಅಡವಿ. ಕ್ಷೇಮ ಸಮಾಚಾರ, ಕುಶಲ, ಆರೋಗ್ಯ ಕುರಿತು ವಿಚಾರ. ಖಾರ, ತೀಕ್ಷ್ಣ, ಕಟು. ಗಳಿಸು, ಸಂಪಾದಿಸು, ಪಡೆ. ಚರ್ಚೆ, ವಾಗ್ವಾದ, ತರ್ಕ. ತಾಣ, ಸ್ಥಳ ಅಥವಾ ಸ್ಥಾನ. ದೂರು, ನಿಂದಿಸು, ಆಪಾದನೆ. ನಾಯಕತ್ವ ಗುಣ, ಆಲೋಚಿಸಿ ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವ. ಪಟಾಕಿ, ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು. ಪರಿಶೀಲಿಸು, ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡುವುದು. ಪ್ರದರ್ಶಿಸು, ಕಾಣುವಂತೆ ಮಾಡು. ಫಲಕ, ವಿವರ ಬರೆದು ಹಾಕುವ ಹಲಗೆ. ಫಲವತ್ತತೆ, ಫಲವುಳ್ಳ. ಮದ್ದು, ಬಂದೂಕು. ಮುದ್ದಿಸು, ಪ್ರೀತಿಸು. ಮುನ್ನಡೆ. ರಾಕ್ಷಸ,
ಮೆಚ್ಚುಗೆ ಅಂದರೆ ತೃಪ್ತಿ, ಪ್ರಶಂಸೆ. ರಾಕ್ಷಸ ಅಂದರೆ ದಾನವ, ದುಷ್ಟಶಕ್ತಿ. ವಿಷದ ಗೊಬ್ಬರ, ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ. ಸಿಡಿದು ಹೋಗು, ಚಿಮ್ಮು, ಸ್ಫೋಟಗೊಳ್ಳು. ವಚನಗಳು, ವ್ಯಾಕರಣ ಮಾಹಿತಿ. ವಚನಗಳು: ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು. ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು. ಈ ಎರಡು ವಾಕ್ಯಗಳಲ್ಲಿ ಮೊದಲನೇ ವಾಕ್ಯದಲ್ಲಿ ಆನೆಯು ಅಂತ ಇದೆ, ಅಂದರೆ ಒಂದು ಆನೆಯ ಬಗ್ಗೆ ಮಾತಾಡ್ತಾ ಇದೆ. ಎರಡನೇ ವಾಕ್ಯವು ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು. ಪ್ರಾಣಿಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆನೆ ಎಂಬುದು ಒಂದು ಆನೆಯಾದರೆ ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಇನ್ನೂ ಎರಡು ವಾಕ್ಯಗಳು ಇಲ್ಲಿವೆ. ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಇಲ್ಲಿ ಜಿಂಕೆಯು ಅಂತ ಇದೆ, ಇನ್ನು ಕೆಳಗಡೆ ಬೆಕ್ಕುಗಳು ಅಂತ ಇದೆ. ಇಲ್ಲಿ ಜಿಂಕೆ ಒಂದು ಆದರೆ ಜಿಂಕೆ ಎಂಬುದು ಒಂದು ಪ್ರಾಣಿ ಅಥವಾ ಒಂದು ವಸ್ತು ಅಥವಾ ಪ್ರಾಣಿಯನ್ನು ಸೂಚಿಸಿದರೆ, ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚನ್ನು ಸೂಚಿಸುತ್ತವೆ. ಹೀಗೆ ಒಂದು ಜಿಂಕೆ ಎಂಬುದು ಒಂದನ್ನು ಸೂಚಿಸುವುದರಿಂದ ಇದು ಏಕವಚನ ಆದರೆ, ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಸೂಚಿಸುವುದರಿಂದ ಇದು ಬಹುವಚನ ಆಗುತ್ತದೆ. ಏಕವಚನ ಅಂದರೆ ಒಂದು ವಸ್ತು ಅಥವಾ ಪ್ರಾಣಿ ಅಥವಾ ಇತರೆ ವಿಚಾರಗಳನ್ನು ಸೂಚಿಸುವುದು. ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ಇರುವಂಥದ್ದು. ಇಲ್ಲಿ ಉದಾಹರಣೆಯನ್ನು ನೋಡ್ಬೋದು. ಏಕವಚನದಲ್ಲಿ ಪತ್ರ ಅಂದರೆ ಏಕವಚನ, ಬಹುವಚನದಲ್ಲಿ ಪತ್ರಗಳು. ನಾಯಕ ಅಂದರೆ ನಾಯಕರು, ತಮ್ಮ ಅಂದರೆ ತಮ್ಮಂದಿರು, ರೈತ ಅಂದರೆ ರೈತರು. ಈ ರೀತಿ ಏಕವಚನವು ಬಹುವಚನದ ವ್ಯತ್ಯಾಸವನ್ನು ಕಾಣಬಹುದು. ಇಲ್ಲಿ ವಚನ ಬದಲಿಸಿ ಬರೆಯೋಣ. ಎತ್ತು, ಇದು ಏಕವಚನ, ಬಹುವಚನದಲ್ಲಿ ಎತ್ತುಗಳು ಅಂತ ಆಗುತ್ತೆ. ಎತ್ತು, ಎತ್ತುಗಳು. ನಾಯಕ, ಏಕವಚನ, ಬಹುವಚನ, ನಾಯಕರು, ನಾಯಕ, ನಾಯಕರು. ಅಣ್ಣಂದಿರು, ಅಣ್ಣಂದಿರು ಇದು ಬಹುವಚನ. ಏಕವಚನದಲ್ಲಿ ಅಣ್ಣ ಒಬ್ಬನೇ ಇರ್ತಾನೆ. ಅಣ್ಣಂದಿರು ಅಂದರೆ ಬಹಳಷ್ಟು ಜನ, ಅಂದರೆ ಒಂದಕ್ಕಿಂತ ಹೆಚ್ಚು. ಪತ್ರಿಕೆಗಳು ಒಂದಕ್ಕಿಂತ ಹೆಚ್ಚು ಇದೆ, ಇದು ಅಂದರೆ ಬಹುವಚನ. ಏಕವಚನದಲ್ಲಿ ಪತ್ರಿಕೆ. ಪತ್ರಗಳು ಬಹುವಚನ, ಇದನ್ನು ಏಕವಚನದಲ್ಲಿ ಬರೀಬೇಕು. ಪತ್ರ ಅಷ್ಟೇ, ಪತ್ರಗಳು, ಪತ್ರ. ಈ ರೀತಿ ಏಕವಚನ, ಬಹುವಚನ. ಏಕವಚನ ಅಂದರೆ ಒಂದು, ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು. ಮಿತ್ರರು ಬಹುವಚನ ಇದೆ, ಮಿತ್ರ ಅಂತ ಬರೀಬೇಕು. ಅದು, ಅದು ಅಂದರೆ ಒಂದು ಮಾತ್ರ ಗುರುತಿಸುವಂಥದ್ದು, ಅದನ್ನು ಅವು ಅಂತ ಬರೀಬೇಕು. ಅವು ಅಂದರೆ ಒಂದಕ್ಕಿಂತ ಹೆಚ್ಚು, ಅದು ಅವು. ನೀವು, ನೀವು ಅಂದರೆ ಬಹಳಷ್ಟು ಜನ ಆಯಿತು. ನೀನು ಏಕವಚನ. ನೀವು ಅಂದರೆ ಬಹುವಚನ, ನೀನು ಅಂದರೆ ಏಕವಚನ. ಪದಗಳ ಅರ್ಥ: ಪರಿಹರಿಸಲಾಗದ, ಗುಣಪಡಿಸಲಾಗದ. ಅವಿವೇಕ ಅಂದರೆ ವಿವೇಕ ಇಲ್ಲದವರು ಅಥವಾ ವಿವೇಕವಿಲ್ಲದೆ ಇರುವುದು. ನಿಶ್ಚಿತ ಅಭಿಪ್ರಾಯ, ಖಚಿತವಾದ ಅನಿಸಿಕೆ. ಲೇಸು, ಒಳ್ಳೆಯದು. ಆರೈಕೆ, ಉಪಚಾರ. ಛಲ, ನಿಶ್ಚಿತ, ಗೊಂದಲವಿಲ್ಲದ. ಪ್ರಸವ, ಹೆರಿಗೆ. ಸೆಳೆತ, ಎಳೆಯುವಿಕೆ. ವಿಷಮ, ವಿಷಮ ಅಂದರೆ ಗಂಭೀರ. ವಿಷಮ ಅಂದರೆ ಗಂಭೀರ. ಚಿಕಿತ್ಸಕ, ಚಿಕಿತ್ಸಕ ಅಂದರೆ ರೋಗವನ್ನು ಗುಣಪಡಿಸುವವರು, ಆರೈಕೆ ಮಾಡುವವರು. ಆಸ್ಪದ, ಆಸ್ಪದ ಅಂದರೆ ಅವಕಾಶ. ನುಡಿಗಟ್ಟು ಕೊಟ್ಟಿದ್ದಾನೆ. ನುಡಿಗಟ್ಟಿನ ಅರ್ಥ, ಒಳರ್ಥವನ್ನು ತಿಳಿಯಬೇಕು. ಕಂಠವು ಬಿಗಿದು ಬಂತು. ಕಂಠವು ಬಿಗಿದು ಬಂತು ಅಂದರೆ ಇದರ ಅರ್ಥ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಕಂಠವು ಬಿಗಿದು ಬಂತು ಅಂದರೆ ದುಃಖ ಹೆಚ್ಚಾಗು,
ದುಃಖ ಹೆಚ್ಚಾಯಿತು ಅಂತ ಅರ್ಥ ಆಗುತ್ತೆ ಇದು. ಇನ್ನು ಕಣ್ಣನ್ನು ತೆರೆಸು ಅಂದರೆ ಬುದ್ಧಿ, ಕಣ್ಣನ್ನು ತೆರೆಸು ಅಂದರೆ ಬುದ್ಧಿ ಕಲಿ ಅಂತ ಅರ್ಥ. ಕಣ್ಣನ್ನು ತೆರೆಸು ಅಂದರೆ ಬುದ್ಧಿ ಕಲಿ. ವ್ಯಾಕರಣ ಮಾಹಿತಿ. ನಾಮಪದ ಅಂದರೆ ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ, ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಅಂತ ಕರಿತೇವೆ. ಉದಾಹರಣೆಗೆ ಮಂಡ್ಯ, ಇದು ಸ್ಥಳದ ಹೆಸರು ಹೇಳುವುದು. ತಿಮ್ಮಣ್ಣ, ಇದು ವ್ಯಕ್ತಿಯ ಹೆಸರು ಹೇಳುತ್ತೆ. ಹುಲಿ ಪ್ರಾಣಿಯ ಹೆಸರು. ಕಲ್ಲು ವಸ್ತುವಿನ ಹೆಸರು. ಈ ರೀತಿ ಇತ್ಯಾದಿ ವ್ಯಕ್ತಿ, ಸ್ಥಳ, ವಸ್ತು, ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಅಂತ ಕರಿತೇವೆ. ನಾಮಪದವನ್ನು 3 ವಿಭಾಗಗಳಲ್ಲಿ ವಿಭಜಿಸುತ್ತೇವೆ. ಅವುಗಳು ರೂಢನಾಮ, ಅಂಕಿತನಾಮ, ಅನ್ವರ್ಥ ನಾಮ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಅಂತ ಕರಿತೇವೆ. ಯಾವ ಪದಗಳು ರೂಢಿಯಿಂದ ಬಂದಿರುತ್ತವೆಯೋ ಅಂತಹ ಪದಗಳಿಗೆ ರೂಢನಾಮ ಅಂತ ಕರಿತೇವೆ. ಉದಾಹರಣೆಗೆ ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ ಇವುಗಳೆಲ್ಲವೂ ರೂಢಿಗತವಾಗಿ ಬಂದಿರುವಂಥ ಹೆಸರುಗಳು. ಇವುಗಳಿಗೆ ನಿರ್ದಿಷ್ಟವಾಗಿ ನಾವು ಯಾವುದೇ ಹೆಸರನ್ನು ಇಟ್ಟಿರುವುದಿಲ್ಲ. ನದಿ, ಪರ್ವತ, ಹೆಂಗಸು. ಅದೇ ಅಂಕಿತನಾಮ ಅಂದರೆ ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕೆ ನಾವು ಇಟ್ಟಿರುವಂಥ ಹೆಸರುಗಳು. ಉದಾಹರಣೆಗೆ ಕೂಡಲ ಸಂಗಮ ದೇವ, ಇದು ಗುರುತಿಗಾಗಿ ಇಟ್ಟಿರುವುದು. ಪುರಂದರ ವಿಠಲ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ನದಿ ಅಂದರೆ ಗೊತ್ತಾಗಲ್ಲ, ಗಂಗಾ ನದಿ ಅಂದರೆ ನಿರ್ದಿಷ್ಟವಾಗಿ ಗುರುತಿಸುವ ಸಲುವಾಗಿ ಇಟ್ಟಿರುವಂಥ ಹೆಸರು. ಭಾರತವನ್ನು ಅನ್ನೋದು ದೇಶ, ಹಾಗಾಗಿ ದೇಶ ರೂಢನಾಮ, ಭಾರತ ಅನ್ನೋದು ಅಂಕಿತನಾಮ. ಅನ್ವರ್ಥನಾಮ ಅಂದರೆ ರೂಪ, ಗುಣ, ವೃತ್ತಿ, ಸ್ವಭಾವ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು. ಉದಾಹರಣೆಗೆ ವ್ಯಾಪಾರ ಮಾಡೋದರಿಂದ ವ್ಯಾಪಾರಿ, ರೋಗ ಬಂದಿರೋದ್ರಿಂದ ರೋಗಿ, ಯೋಗಿ, ಬಳೆಗಾರ, ಪೂಜಾರಿ, ಶಿಕ್ಷಕ ಇವೆಲ್ಲ ಅವರ ವೃತ್ತಿ ಹಾಗೂ ವಿಶೇಷ ಗುಣದಿಂದ ಇಟ್ಟಿರ್ತಕ್ಕಂಥ ಹೆಸರುಗಳು ಆಗಿರುತ್ತವೆ. ಇಲ್ಲಿ ಹೊಂದಿಸಿ ಬರೆಯಿರಿ. ಅಂಕಿತನಾಮ ಅಂದರೆ ಗುರುತಿಗಾಗಿ ಇಟ್ಟಿರುವಂಥ ಒಂದು ಹೆಸರು. ರೂಢನಾಮ ಅಂದರೆ ರೂಢಿಯಿಂದ ಬಂದಂಥದ್ದು. ಅನ್ವರ್ಥ ಅಂದರೆ ರೂಪ, ಗುಣ, ಸ್ವಭಾವ ವಿಶೇಷವಾದ ಅರ್ಥದಿಂದ ಇಟ್ಟಿರ್ತಕ್ಕಂಥ ಹೆಸರು ಅನ್ವರ್ಥನಾಮ. ಪದಗಳ ಅರ್ಥ. ಖಗ ಅಂದರೆ ಪಕ್ಷಿ. ತರ್ಕ ಅಂದರೆ 6 ದರ್ಶನಗಳಲ್ಲಿ ಒಂದು. ಪುರಾಣ ಅಂದರೆ ಹಿಂದಿನ ಕಾಲದಲ್ಲಿ ನಡೆದು ಹೋದ ಕಥೆ. ಪ್ರಜ್ಞಾವಧಾನಿ ತಿಳುವಳಿಕೆ ಹಾಗೂ ಸ್ಮರಣೆ ಶಕ್ತಿಯುಳ್ಳವನು. ಮಧುಫಲ ಅಂದರೆ ಸಿಹಿಯಾದ ಹಣ್ಣು. ಮೃಗ ಪ್ರಾಣಿ. ರಕ್ಷಕರು ಕಾಪಾಡುವವರು. ವಿದ್ಯಾವಸಂತ ವಿದ್ಯಾವತಂಸ ವಿದ್ಯಾವಂತ. ವಂದಿಮಾಗಧರು ಸ್ತುತಿಪಾಠಕರು, ಹೊಗಳುಭಟ್ಟರು. ಶುಕ ಅಂದರೆ ಗಿಳಿ. ವ್ಯಾಕರಣ ಮಾಹಿತಿ. ಪ್ರತ್ಯಯಗಳ ಪರಿಚಯ. ಪ್ರತ್ಯಯಗಳು ನಾಮ ಪ್ರಕೃತಿಗೆ ಅಥವಾ ಮೂಲ ಪದಕ್ಕೆ ನಿರ್ದಿಷ್ಟವಾದ ಅರ್ಥ ಬರುವಂತೆ ಮಾಡುತ್ತವೆ. ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಹಾಗೆ ಬಳಸಿದರೆ ಅರ್ಥವೂ ಬರುವುದಿಲ್ಲ. ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಣಗಳನ್ನು ತಂದುಕೊಡಲು ಸಹಾಯ ಮಾಡುವ
ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯ ಅಂತ ಕೂಡ ಕರಿತೇವೆ. ಮನೆ ಎಂಬುದು ನಾಮಪದದ ಮೂಲ ರೂಪ. ಇದನ್ನು ನಾಮಪ್ರಕೃತಿ ಎನ್ನುವರು. ಈ ನಾಮಪ್ರಕೃತಿಗೆ ಪ್ರತ್ಯಯಗಳು ಸೇರಿದಾಗ ಪದ ಆಗುತ್ತದೆ. ಉದಾಹರಣೆಗೆ, ಮನೆ ಎಂಬ ನಾಮಪ್ರಕೃತಿಗೆ ಉ ಎಂಬ ಪ್ರತ್ಯಯ ಸೇರಿದಾಗ ಮನೆಯು ಎಂಬ ಪದ ಆಗುತ್ತದೆ. ಮನೆ ಎಂಬ ನಾಮಪ್ರಕೃತಿಗೆ ಅಲ್ಲಿ ಎಂಬ ಪ್ರತ್ಯಯ ಸೇರಿದಾಗ ಮನೆಯಲ್ಲಿ ಪದ ಆಗುತ್ತದೆ. ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯ. ಪ್ರಥಮ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ಇಂದ ಚತುರ್ಥಿ ಗೆ ಕೆ, ಪಂಚಮಿ ದೆಸೆಯಿಂದ ಷಷ್ಠಿ ಅ, ಸಪ್ತಮಿ ಅಲ್ಲಿ. ನಾಮಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಆಗುವ ಪದ. ನಾಮಪ್ರಕೃತಿ ವಿಭಕ್ತಿ ಪ್ರತ್ಯಯ ಸೇರಿ ಪದ ಆಗುತ್ತದೆ. ರಾಜ ಎಂಬ ನಾಮಪ್ರಕೃತಿಗೆ ಉ ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ರಾಜನು ಎಂಬ ಪದ ಆಗುತ್ತದೆ. ರಾಜ ಉ, ರಾಜನು. ನಾಮಪ್ರಕೃತಿ ರಾಜ ವಿಭಕ್ತಿ ಪ್ರತ್ಯಯ ಅನ್ನು, ಪದ ರಾಜನನ್ನು. ನಾಮಪ್ರಕೃತಿ ರಾಜ ವಿಭಕ್ತಿ ಪ್ರತ್ಯಯ ಇಂದ, ಪದ ರಾಜನಿಂದ. ರಾಜ ಗೆ, ರಾಜನಿಗೆ. ರಾಜ ದೆಸೆಯಿಂದ, ರಾಜನ ದೆಸೆಯಿಂದ. ರಾಜ ಅ, ರಾಜನ. ರಾಜ ಅಲ್ಲಿ, ರಾಜನಲ್ಲಿ. ಹೀಗೆ ನಾಮಪ್ರಕೃತಿ ವಿಭಕ್ತಿ ಪ್ರತ್ಯಯ ಪಡೆದು ಪದವಾಗುತ್ತದೆ. ಮನೆ ಪ್ಲಸ್ ಉ, ಮನೆಯು. ಮನೆ ಪ್ಲಸ್ ಅನ್ನು, ಮನೆಯನ್ನು. ಮನೆ ಪ್ಲಸ್ ಇಂದ, ಮನೆಯಿಂದ. ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಪದಗಳ ಅರ್ಥ. ಅದ್ಭುತ, ಆಶ್ಚರ್ಯಕರ, ಎಳೆನಾಗರಕಾಯಿ. ಹುಣಸೆ ಹೂವುಗಳು ಚಿಕ್ಕ ಚಿಕ್ಕ ಹುಣಸೆಕಾಯಿಗಳಾಗುವು. ಕಂಗಾಲಾಗು, ಗಾಬರಿಗೊಳ್ಳು. ಕಾಣೆಯಾಗು, ಇಲ್ಲದಂತಾಗು. ಚಳಿತದ್ದು, ಹುಣಸೆ ಹುಳಿ ತಿಂದಾಗ ಹಲ್ಲು ಜಿನುಗುಡುವುದು. ಡೋರೆ ಹುಣಸೆ, ಕಾಯಿ ಅಥವಾ ಹಣ್ಣಿನ ಮಧ್ಯದ ಹುಣಸೆಕಾಯಿ. ಜಬರಿಸು, ಹೆದರಿಸು, ಗದರಿಸು. ಭಾಸವಾಗು, ತೋರು, ಅನಿಸು. ಸಂಭ್ರಮ, ಸಡಗರ. ಹುಂಚಿಕಪ್ಪ, ಹುಣಸೆ ಒಣಗಿದ ಅನಂತರ ಅದರಲ್ಲಿರುವ ಕಪ್ಪು ಬಣ್ಣದ ಬೀಜ. ಹುಂಚಿಮರ. ಹುಂಚಿಮರ ಅಂದರೆ ಹುಣಸೆ ಮರ. ವ್ಯಾಕರಣ ಮಾಹಿತಿಯಲ್ಲಿ ಲೇಖನ ಚಿಹ್ನೆಗಳು. ನಾವು ಯಾವುದೇ ಒಂದು ಬರಹ ಬರೆಯಬೇಕಾದರೆ ಆ ಬರಹದ ವಿಚಾರ ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಬೇಕಾದರೆ ನಾವು ಲೇಖನ ಚಿಹ್ನೆಗಳನ್ನು ಬಳಸಬೇಕು. ಲೇಖನ ಚಿಹ್ನೆಗಳು ಪೂರ್ಣವಿರಾಮ, ಅರ್ಧವಿರಾಮ, ಅಲ್ಪವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ಉದ್ಧರಣ ಮತ್ತು ಆವರಣ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ ಮತ್ತು ವಿವರಣ ಚಿಹ್ನೆ. ಈ ರೀತಿ 9 ಚಿಹ್ನೆಗಳು ನಾವು ಬರವಣಿಗೆಯಲ್ಲಿ ಬಳಸುತ್ತೇವೆ. ಪದಗಳ ಅರ್ಥ. ಆಶೀರ್ವಾದ, ಹಾರೈಕೆ. ಕುಟುಂಬ, ಮನೆತನ. ಕೋರ್ಟ್, ನ್ಯಾಯಕ್ಕಾಗಿ ವಿಚಾರಣೆ ನಡೆಯುವ ಸ್ಥಳ. ಗೊತ್ತು,
ಪರಿಚಯ, ಚಪ್ಪಡಿ ಕಲ್ಲು, ಹಾಸುಗಲ್ಲು, ಚಪ್ಪಡಿ. ಚಿರಪರಿಚಿತಳು, ದೀರ್ಘಕಾಲದ ಪರಿಚಯವುಳ್ಳವಳು, ಜನಪ್ರಿಯ, ಜನರ ಮೆಚ್ಚುಗೆಗೆ ಪಾತ್ರವಾದ. ಜಾತಕ ಸಮೇತ, ಸವಿವರವಾದ ಮಾಹಿತಿಯಿಂದ ಕೂಡಿದ. ಜಾದೂಲೋಕ, ಇಂದ್ರಜಾಲ ನಡೆಯುವ ಸ್ಥಳ, ಮಾಯಾವಿದ್ಯೆಯ ಪ್ರಪಂಚ. ತಂಗುದಾಣ, ತಾತ್ಕಾಲಿಕವಾಗಿ ಉಳಿದುಕೊಳ್ಳುವ ಜಾಗ. ತಲುಪು, ಮುಟ್ಟು, ಸೇರು. ತೀರ್ಪು, ನಿರ್ಣಯ, ತೀರ್ಮಾನ. ತುರ್ತು, ಜರೂರು, ಕೂಡಲೇ. ದರ್ಶನ, ಭೇಟಿ. ದುಡ್ಡು, ರೊಕ್ಕ, ಹಣ. ಪತ್ರ, ಓಲೆ, ಕಾಗದ. ಪಡೆ, ಗಳಿಸು. ಪತ್ರಿಕೆ, ನಿಯತಕಾಲಿಕೆ. ಪ್ರಕರಣ, ಸಂಗತಿ. ಪ್ರಸಿದ್ಧ, ಹೆಸರಾದ. ಬಗೆಹರಿ, ನೆರವೇರು. ಮಾಲ್, ಮಳಿಗೆ. ಯಥಾವತ್ತಾಗಿ, ಸರಿಯಾಗಿ ಇದ್ದ ಹಾಗೆ. ಶುಲ್ಕ, ಸುಂಕ, ದಂಡ. ಸಮಸ್ಯೆ, ತೊಡಕಾದ ವಿಷಯ, ಜಟಿಲ ಪ್ರಶ್ನೆ. ಸಮೇತ, ಕೂಡಿದ. ಸಂಪರ್ಕ ಕೇಂದ್ರ, ಸಂಪರ್ಕ ಕಲ್ಪಿಸುವ ಸ್ಥಳ. ಸಹಕಾರ, ಪರಸ್ಪರ ಸಹಾಯ. ಸಹೋದರಿ, ಅಕ್ಕ ಅಥವಾ ತಂಗಿ. ಸಾಕ್ಷಿ ಅಂದರೆ ಕಣ್ಣಾರೆ ಕಂಡವ, ಪುರಾವೆ. ಸೋಜಿಗ ಅಂದರೆ ಆಶ್ಚರ್ಯ. ವಿಶೇಷ ಅಂದರೆ ಹೆಚ್ಚಿನ ಗುಣ. ಹಂಗಿಸು ಅಂದರೆ ಕೆಣಕು, ಮುದಲಿಸು. ಹೊಸಬರು ಅಂದರೆ ಹೊಸಬರು. ಪತ್ರಲೇಖನ, ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ, ಅಭಿಪ್ರಾಯಗಳನ್ನು ಹಂಚಿಕೊಳ್ತೇವೆ. ಆದರೆ ನೇರವಾಗಿ ಸಂಪರ್ಕಕ್ಕೆ ಸಿಗದ ವ್ಯಕ್ತಿಗಳ ಜೊತೆಗೆ ಬರವಣಿಗೆಯ ಮೂಲಕ ವಿಷಯವನ್ನು ತಿಳಿಸ್ತೇವೆ. ಹೀಗೆ ಸಂಗತಿ, ವಿಚಾರ, ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳೋದನ್ನು ಪತ್ರಲೇಖನ ಅಂತ ಕರೀತಾರೆ. ಪತ್ರ ಎಂದರೆ ಕಾಗದ, ಓಲೆ, ಬರೆದ ಕಾಗದ ಎಂಬ ಅರ್ಥ ಇವೆ. ಪತ್ರ ಬರೆಯಲು ನಾವು ಹಲವಾರು ವಿಧಾನಗಳನ್ನು ಅನುಸರಿಸ್ತೇವೆ. ಪತ್ರದಲ್ಲಿ ವಿಧಗಳಿವೆ. ವೈಯಕ್ತಿಕ ಪತ್ರಗಳು, ಮನವಿ ಪತ್ರಗಳು, ಆಡಳಿತಕ್ಕೆ ಸಂಬಂಧಿಸಿದ ಪತ್ರಗಳು, ಜಾಹೀರಾತು ಪ್ರಕಟಣೆ ಪತ್ರಗಳು, ವಿವಿಧ ಸಂಗ್ರಹಣೆ, ಪತ್ರಿಕಾ ವರದಿ ಪತ್ರಗಳು, ಈ ರೀತಿ. ಬರೆಯಬೇಕಾದರೆ ಯಾವ ವ್ಯಕ್ತಿ ಜೊತೆಗೆ ಹೇಗೆ ಸಂಬೋಧನೆ ಮಾಡಬೇಕು ಪತ್ರದಲ್ಲಿ ಅಂದರೆ, ತಂದೆಗೆ ತೀರ್ಥರೂಪ ಅಂತ ಸಂಬೋಧನೆ ಮಾಡಬೇಕು. ತಾಯಿಗೆ ಮಾತೃಶ್ರೀ ಅಂತೇಳಿ, ಗುರುಗಳಿಗೆ ಪೂಜ್ಯ ಅಂತ ಸಂಬೋಧನೆ ಮಾಡಬೇಕು. ಗೆಳೆಯ ಅಥವಾ ಗೆಳತಿಗೆ ಆತ್ಮೀಯ, ನಲ್ಮೆಯ, ಪ್ರೀತಿ ಅಂತೇಳಿ. ಚಿಕ್ಕಪ್ಪ ದೊಡ್ಡಪ್ಪನಿಗೆ ತೀರ್ಥರೂಪ ಸಮಾನ ಅಂತೇಳಿ. ಚಿಕ್ಕಮ್ಮ ದೊಡ್ಡಮ್ಮಗೆ ಮಾತೃಶ್ರೀ ಸಮಾನ ಅಂತೇಳಿ. ಅದೇ ರೀತಿ ಕಿರಿಯರಿಗೆ ಚಿರಂಜೀವಿ ಅಂತೇಳಿ ಸಂಬೋಧನೆಯನ್ನು ಪತ್ರದಲ್ಲಿ ಮಾಡಬೇಕು. ಪದಗಳ ಅರ್ಥ: ಅಲಂಕೃತ, ಅಲಂಕಾರ ಮಾಡಿದ. ಉತ್ತುಂಗ, ಶ್ರೇಷ್ಠ. ಕಾವಲಿರಿಸು, ರಕ್ಷಿಸು. ಕೀರ್ತಿ, ಕೆಲಸ. ಕೃತಿ, ಕೆಲಸ. ಗಾಡಿ, ಚಕ್ಕಡಿ. ಗಾಥೆ ಅಂದರೆ ಕತೆ. ಗ್ರಾಮದ ಓಣಿ ಅಂದರೆ ಹಳ್ಳಿಯ ಬೀದಿ. ಜನ್ಮ ತಾಳು ಅಂದರೆ ಹುಟ್ಟು. ದುರ್ಗಮ ಅಂದರೆ ಹೋಗಲು ಅಸಾಧ್ಯವಾದ. ಫೀಲ್ಡ್ ಅಂದರೆ ಭೂಭಾಗ. ಫೀಲ್ಡ್ ಮಾರ್ಷಲ್ ಅಂದರೆ ಭೂಸೇನೆಯಲ್ಲಿ ವಿಶೇಷ ಪರಿಣತಿಯನ್ನು ಪಡೆದವರಿಗೆ ಕೊಡುವ ಅತ್ಯುನ್ನತ ಪದವಿ. ಮಹಾದಂಡನಾಯಕರು ಅಂದರೆ ಸೇನೆಯ ವರಿಷ್ಠ. ಮಾರ್ಷಲ್ ಅಂದರೆ ಪರಿಣತ. ನೇತೃತ್ವ ಅಂದರೆ ಮುಂದಾಳತ್ವ. ಲೇಸು ಅಂದರೆ ಒಪ್ಪಿತ, ಒಳ್ಳೆಯದು. ಸಜ್ಜನಿಕೆ ಅಂದರೆ ಒಳ್ಳೆಯತನ. ವ್ಯಾಕರಣ ಮಾಹಿತಿಯಲ್ಲಿ ಸಮಾನಾರ್ಥಕ ಪದಗಳು: ಒಂದು ವ್ಯಕ್ತಿ, ಪ್ರಾಣಿ, ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಪದಗಳು ಇರುತ್ತವೆ. ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಅಂತ ಕರಿತೇವೆ. ಅಂದರೆ ಒಂದೇ ಅರ್ಥ ಕೊಡುವಂಥ ಹಲವಾರು ಶಬ್ದಗಳಿರ್ತವೆ, ಅವುಗಳಿಗೆ ಸಮಾನಾರ್ಥಕ ಪದಗಳು ಅಂತ ಕರಿತೇವೆ. ಕಾಯಕ, ಈ ಪದಕ್ಕೆ ಸಮಾನಾರ್ಥಕ ಪದಗಳು ಕೆಲಸ, ಉದ್ಯೋಗ, ಕಸಬು, ಊಳಿಗ, ಆಮೇಲೆ ದುಡಿಮೆ, ಇವೆಲ್ಲವೂ ಸಮಾನಾರ್ಥಕ ಪದಗಳು. ತಂಡ ಎಂಬ ಪದಕ್ಕೆ ಪಕ್ಷ, ಬಣ, ಗುಂಪು, ಪಡೆ, ದಳ, ಹಿಂಡು, ಸಮೂಹ, ಹೀಗೆ ಎಲ್ಲ ಅರ್ಥಗಳಿವೆ. ಪದ್ಮ ಅಂದರೆ ಕಮಲ, ತಾವರೆ, ಅರವಿಂದ, ವನಜ, ಸರೋಜ, ಈ ರೀತಿ. ಭಾಷೆ ಅಂದರೆ ಇದರಲ್ಲಿ ಬರುವಂಥದ್ದು. ಭಾಷೆ ಪದಕ್ಕೆ ಸಮಾನಾರ್ಥಕ ಪದಗಳು ಮಾತು, ನುಡಿ, ವಚನ, ಆಣೆ, ಪ್ರತಿಜ್ಞೆ, ನಂಬಿಕೆಯ ನುಡಿ, ಬೆಂಬಲದ ವಚನ, ಈ ಎಲ್ಲ ಅರ್ಥಗಳು ಭಾಷೆ ಪದಕ್ಕೆ ಸಮಾನಾರ್ಥಕ ಪದಗಳು. ನಾನಾರ್ಥಕ ಪದಗಳು ಅಂದರೆ ಒಂದು ಶಬ್ದ
ಒಂದು ಶಬ್ದ ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದ ಅಂತ ಕರಿತೇವೆ. ಒಂದೇ ಪದ ಹಲವಾರು ಅರ್ಥಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ ದಂಡ ಅಂದರೆ 3 ಅರ್ಥಗಳು ಬರ್ತವೆ. ದಂಡ ಅಂದರೆ ಶಿಕ್ಷೆನೂ ಆಗುತ್ತೆ, ಕೋಲುನೂ ಆಗುತ್ತೆ, ಅದೇ ರೀತಿ ಸೈನ್ಯ ಅಂತ ಅರ್ಥನೂ ಕೂಡ ಕೊಡುತ್ತೆ. ದಂಡ ಅಂದರೆ ಶಿಕ್ಷೆ, ಕೋಲು, ಸೈನ್ಯ. ಅದೇ ರೀತಿ ದಳ ಪದ ಸೈನ್ಯ, ಎಲೆ, ಗುಂಪು ಈ 3 ಅರ್ಥಗಳನ್ನು ಕೊಡುತ್ತೆ. ದಳ ಅಂದರೆ ಸೈನ್ಯನೂ ಆಗುತ್ತೆ, ಎಲೆನೂ ಆಗುತ್ತೆ, ಗುಂಪುನೂ ಆಗುತ್ತೆ. ಅಂಗ ಅಂದರೆ ಭಾಗ, ದೇಹ, ಈ 2 ಅರ್ಥಗಳನ್ನು ಕೊಡುತ್ತೆ. ಮಡಿ ಅಂದರೆ ಸಾಯುವುದು, ಶುದ್ಧವಾದದ್ದು, ಈ ರೀತಿ. ಪದಗಳ ಅರ್ಥ. ಸ್ಮೃತಿಪಟಲ ಅಂದರೆ ನೆನಪಿನ ಸಂಗ್ರಹ. ಆದ್ಯ ಅಂದರೆ ಮೊದಲ ಕರ್ತವ್ಯ. ಕಲಿ ಅಂದರೆ ವೀರ. ಮುಂಚೂಣಿ ಅಂದರೆ ಮೊದಲನೆಯ ಸಾಲಿನ. ಅಪ್ರತಿಮ ಅಂದರೆ ಹೋಲಿಕೆ ಇಲ್ಲದ, ಸಾಟಿ ಇಲ್ಲದ. ರಕ್ತಗತ ಅಂದರೆ ಹುಟ್ಟಿನೊಡನೆ ಸ್ವಭಾವಕ್ಕೆ ಅಂಟಿಕೊಂಡ. ಅಹೋರಾತ್ರಿ ಅಂದರೆ ರಾತ್ರಿ ಪೂರ್ತಿ, ಇಡೀ ರಾತ್ರಿ. ಕ್ರೋಧ ಅಂದರೆ ಕೋಪ, ಸಿಟ್ಟು. ಅಚಲವಾದ ಅಂದರೆ ಸ್ಥಿರವಾದ, ಬದಲಾಗದ. ಎರಗು ಅಂದರೆ ಮೇಲೆ ಬೀಳು. ಕಕ್ಕಾಬಿಕ್ಕಿ ಅಂದರೆ ದಿಕ್ಕು ತೋಚದಾಗು. ಸಹಚರರು, ಜೊತೆಗಾರರು. ಖಜಾನೆ ಅಂದರೆ ಸಂಗ್ರಹಿಸುವ ಪೆಟ್ಟಿಗೆ, ತಿಜೋರಿ. ಸಿಂಹ ಸ್ವಪ್ನ ಕನಸಿನಲ್ಲೂ ಹೆದರಿಸುವವನು. ಚಳ್ಳೆಹಣ್ಣು ತಿನ್ನಿಸು ಅಂದರೆ ಮೋಸಗೊಳಿಸು. ನುಣಿಚಿಕೋ ಅಂದರೆ ತಪ್ಪಿಸಿಕೋ. ನಿಪುಣ ಅಂದರೆ ಪರಿಣತಿ. ವಧಸ್ಥಾನ ಅಂದರೆ ಕೊಲ್ಲುವ ಸ್ಥಳ ಅಂತ ಅರ್ಥ ಆಗುತ್ತೆ. ಇವುಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸಮಾನತೆ, ವಿರುದ್ಧ, ಅಚಲ, ರಕ್ಷಕ. ಇಲ್ಲಿ ಸಮಾನತೆ ಪದದ ವಿರುದ್ಧಾರ್ಥಕ ಪದ ಅಸಮಾನತೆ. ಸಮಾನತೆ ಪದದ ವಿರುದ್ಧಾರ್ಥಕ ಪದ ಅಸಮಾನತೆ. ಎರಡನೇ ಪದ ವಿರುದ್ಧ. ವಿರುದ್ಧ ಪದದ ವಿರುದ್ಧಾರ್ಥಕ ಪದ ಪರ. ಅಚಲ ಪದದ ವಿರುದ್ಧಾರ್ಥಕ ಪದ ಚಲ. ರಕ್ಷಕ ಪದದ ವಿರುದ್ಧಾರ್ಥಕ ಪದ ಅರಕ್ಷಕ. ಸಮನಾರ್ಥಕ ಪದಗಳನ್ನು ಬರೆಯಿರಿ. ಸಮನಾರ್ಥಕ ಅಂದರೆ ಆ ಪದ ಸ್ಮರಣೆ ಪದದ ಇತರೆ ಸೇಮ್ ಅರ್ಥ ಕೊಡ್ತಕ್ಕಂಥ ಇತರೆ ಪದಗಳನ್ನು ಹೇಳಬೇಕು. ಸ್ಮರಣೆ ಅಂದರೆ ನೆನಪು. ಜ್ಞಾಪಕ. ಸ್ಫೂರ್ತಿ ಪದದ ಸಮ ಅರ್ಥ ನೀಡುವ ಪದಗಳು. ಸ್ಫೂರ್ತಿ ಅಂದರೆ ಉತ್ತೇಜನ ಮತ್ತು ಪ್ರೇರಣೆ ಅಂತ ಆಗುತ್ತೆ.
ಕ್ರೋಧ. ಕ್ರೋಧ ಅಂದರೆ ಕೋಪ, ಸಿಟ್ಟು, ಕೋಪ, ಸಿಟ್ಟು. ನಾನಾರ್ಥಕ ಪದಗಳು. ನಾನಾರ್ಥಕ ಪದಗಳು ಅಂದರೆ ಒಂದು ಯುದ್ಧ ಪದದ ಸಮಾನಾರ್ಥಕ ಪದ ಕಾಳಗ, ಕದನ. ಕಾಳಗ, ಕದನ. ನಾನಾರ್ಥಕ ಪದಗಳು. ಒಂದು ಪದ ಬೇರೆ ಬೇರೆ ಅರ್ಥವನ್ನು ಹೊಂದಿರುತ್ತದೆ, ಅದನ್ನು ನಾನಾರ್ಥಕ ಪದ ಅಂತ ಕರೀತಾರೆ. ಕಲಿ ಪದ ಬೇರೆ ಬೇರೆ ಅರ್ಥವನ್ನು ಹೊಂದಿದೆ. ಕಲಿ ಅಂದರೆ ಶೂರ ಆಗುತ್ತೆ. ಅದೇ ರೀತಿ ಕಲಿ ಅಂದರೆ ತಿಳಿದುಕೊಳ್ಳು ಕೂಡ ಆಗುತ್ತೆ. ಇನ್ನೊಂದು ಪದ ಕರಿ. ಕರಿ ಅಂದರೆ ಆನೆ. ಆನೆ ಕೂಡ ಆಗುತ್ತೆ. ಅದೇ ರೀತಿ ಕರೆಯುವುದು ಕೂಡ ಆಗುತ್ತೆ. ಹೀಗೆ ಕರಿ ಎಂಬುವ ಪದ ಎರಡು ಅರ್ಥವನ್ನು ಹೊಂದಿದೆ. ಇದಕ್ಕೆ ನಾನಾರ್ಥಕ ಪದ ಅಂತ ಕರೀತಾರೆ. ಕಾಡು. ಕಾಡು ಪದ ಎರಡು ರೀತಿಯ ಅರ್ಥವನ್ನು ಹೊಂದಿದೆ. ಕಾಡು. ಕಾಡು ಅಂದರೆ ಕಾಡು ಅಂದರೆ ಅರಣ್ಯ ಕೂಡ ಆಗುತ್ತೆ ಮತ್ತು ತೊಂದರೆ ಕೊಡು ಅಂತ ಕೂಡ ಅರ್ಥ ಆಗುತ್ತೆ. ಮುನಿ. ಮುನಿ ಪದ ಮುನಿ ಅಂದರೆ ಋಷಿ. ಮುನಿ ಅಂದರೆ ಋಷಿ. ಜೊತೆಗೆ ಮುನಿ ಅಂದರೆ ಕೋಪಗೊಳ್ಳು. ಎರಡು ಅರ್ಥವನ್ನು ಹೊಂದಿದೆ. ಪದಗಳ ಅರ್ಥ. ಬೊಡ್ಡೆ. ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ. ಅನುದಿನ ಅಂದರೆ ದಿನನಿತ್ಯ. ಕರಿದು ಅಂದರೆ ಕಪ್ಪಾದ ಬಣ್ಣ. ತರಾತರ ಅಂದರೆ ವಿಧ ವಿಧವಾದ. ಕಡಲುಕ್ಕು ಅಂದರೆ ಸಮುದ್ರ ಉಕ್ಕಿದಂತೆ. ಮನ ಅಂದರೆ ಮನಸ್ಸು. ಹಾಳು ಕೊಂಪೆ ಅಂದರೆ ನಾಶ ಹೊಂದಿದ ಊರು. ಇಲ್ಲಿ ಸೂಕ್ತ ಪದ ಆರಿಸಿ ಬರೆಯಬೇಕಾಗುತ್ತೆ. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ. ಆಗಸವನ್ನು ನೋಡುವುದೇ ಆನಂದ ಸರಿಯಾದ ಉತ್ತರ. ಅಗಸನನ್ನು ನೋಡುವುದೇ ಅಂದರೆ ಬೇರೆ ಅರ್ಥ ಆಗುತ್ತೆ. ಆಗಸ ಅಂದರೆ ಆಕಾಶ. ಆಗಸವನ್ನು ನೋಡುವುದೇ ಆನಂದ. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ. ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು. ಆಳು ಬಂದಿತು ಅಂದರೆ ಆಳು ಬೇರೆ. ಅಳು ಅಂದರೆ ಇದು ದುಃಖವಾಗಿ ಅಳು ಬರುವುದು. ನನ್ನ ಡ್ಯಾಶ್ ಬೆಂಗಳೂರು. ನನ್ನ ಊರು ಬೆಂಗಳೂರು. ನನ್ನ ಊರು ಬೆಂಗಳೂರು. ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ. ಓದಿದ ನಂತರ ಊಟ ಮಾಡುತ್ತೇನೆ. ಓದಿದ ನಂತರ ಊಟ ಮಾಡುತ್ತೇನೆ. ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ. ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ. ಇದು ಓಲೆಯ ಮೇಲೆ ಆಗುತ್ತೆ. ಇದು ಒಲೆಯ ಮೇಲೆ. ಓಲೆ ಅಂದರೆ ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಳ್ಳುವಂಥ ಒಂದು ಆಭರಣ. ಒಲೆಯ ಮೇಲೆ ಕರೆಕ್ಟ್. ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ. ಇಲ್ಲಿ ಆವರಣದಲ್ಲಿರುವ ಸೂಕ್ತ ಅಕ್ಷರವನ್ನು ಆರಿಸಿ ಬರೆಯಬೇಕಾಗುತ್ತೆ.
ಕಾವೇರಿ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ನೆಕ್ಸ್ಟ್, ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ. ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ. ಪದಗಳ ಅರ್ಥ: ಅರಿವೆ, ಬಟ್ಟೆ; ಗಳಿಕೆ ಅಂದರೆ ಸಂಪಾದನೆ; ಗೃಹ, ಮನೆ; ಘನತೆ, ಶ್ರೇಷ್ಠತೆ; ತೈಲ, ಎಣ್ಣೆ; ಬೆಸೆ, ಒಂದಾಗುವುದು; ಮೊಳಕೆ, ಕುಡಿ; ಪಗಡೆ, ಒಂದು ಬಗೆಯ ಆಟ; ಪಾಯ, ಬುನಾದಿ; ಹಣತೆ, ದೀಪ. ವ್ಯಾಕರಣ: ಲಿಂಗಗಳು. ಇಲ್ಲಿ 3 ವಾಕ್ಯಗಳಿವೆ. ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು. ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ನದಿಯ ಹತ್ತಿರ ಒಂದು ಮೊಸಳೆ ಇತ್ತು. ಇಲ್ಲಿ ಶಿವಭಕ್ತ ಎಂಬ ಪದವು ಗಂಡಸು ಎಂಬುದನ್ನು ಸೂಚಿಸುತ್ತದೆ. ಶರಣೆ ಎಂಬ ಪದ ಹೆಂಗಸು ಎಂಬುದನ್ನು ಸೂಚಿಸುತ್ತದೆ. ಅದೇ ಮೊಸಳೆ ಎಂಬ ಪದವು ಗಂಡಸು ಎಂಬುದಾಗಲಿ ಅಥವಾ ಹೆಂಗಸು ಎಂಬುದಾಗಲಿ ಸೂಚಿಸುತ್ತದೆ. ಇನ್ನು 3 ಇಲ್ಲಿ 2 ವಾಕ್ಯಗಳಿವೆ. ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು. ಪುನೀತ ಬಹಳ ಒಳ್ಳೆಯವನು. ಇಲ್ಲಿ ರಾಜ ಮತ್ತು ಪುನೀತ ಎಂಬ ಪದಗಳು ಗಂಡಸು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಹಾಗಾಗಿ ಇವುಗಳನ್ನು ಪುಲ್ಲಿಂಗ ಅಂತ ಕರಿತೇವೆ. ಇವುಗಳನ್ನು ಪುಲ್ಲಿಂಗಗಳು ಅಂತ ಕರಿತೇವೆ. ಇನ್ನು ಸಿಂಧು ಬಲು ಅಪರೂಪದವಳು. ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ? ಇಲ್ಲಿ ಗೆರೆ ಎಳೆದ ಸಿಂಧು ಮತ್ತು ರಾಣಿ ಎಂಬ ಪದಗಳು ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಹಾಗಾಗಿ ಇವುಗಳು ಸ್ತ್ರೀಲಿಂಗ. ಇನ್ನು ಗಿಳಿಯ ಮೈಬಣ್ಣ ಹಸಿರು. ಭರತನ ತೋಟದಲ್ಲಿ ಹಣ್ಣುಗಳಿವೆ. ಇಲ್ಲಿ ಗಿಳಿ, ಹಣ್ಣು ಇವುಗಳು ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗಿಲ್ಲ. ಹೀಗಾಗಿ ಇವು ನಪುಂಸಕ ಲಿಂಗಗಳು. ಒಟ್ಟಾರೆಯಾಗಿ ಗಂಡಸು ಎಂಬ ಅರ್ಥ ಬಂದರೆ ಅಂತಹ ಪದಗಳನ್ನು ಪುಲ್ಲಿಂಗ ಎಂದು, ಇನ್ನು ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾದ ಪದಗಳನ್ನು ಸ್ತ್ರೀಲಿಂಗಗಳು ಎಂದು, ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳನ್ನು ನಪುಂಸಕ ಲಿಂಗಗಳು ಎಂದು ಕರೆಯುತ್ತೇವೆ. ಲಿಂಗ ರೂಪ ಪರಿವರ್ತಿಸಿ ಬರೆಯುವುದು. ಶರಣ ಸ್ತ್ರೀಲಿಂಗ ಇದ್ದಿದ್ದು ಪುಲ್ಲಿಂಗ ಇದ್ದಿದ್ದು ಸ್ತ್ರೀಲಿಂಗ ರೂಪಕ್ಕೆ ಬರೀಬೇಕು. ಶರಣ, ಶರಣೆ, ಶರಣೆ. ಇವಳು ಸ್ತ್ರೀಲಿಂಗ ರೂಪ. ಇದನ್ನು ಪುಲ್ಲಿಂಗ ರೂಪದಲ್ಲಿ ಇವಳು ಇದ್ದಿದ್ದು
ಇವನು, ಇವಳು, ಇವನು. ಗೌಡತಿ, ಗೌಡ, ಗೌಡತಿ, ಗೌಡ. ಅತ್ತೆ, ಮಾವ. ಅವನು, ಅವಳು, ಅವನು, ಅವಳು. ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಾಗಿ ಆರಿಸಿ ಬರೀಬೇಕು. ಕೋಗಿಲೆ, ಕೋಗಿಲೆ ಅನ್ನೋದು ಇದು ನಪುಂಸಕಲಿಂಗ. ಆತ ಅನ್ನೋದು ಪುಲ್ಲಿಂಗ. ಅಣ್ಣ ಪುಲ್ಲಿಂಗ. ಜಿಂಕೆ ನಪುಂಸಕಲಿಂಗ. ಗಿಳಿ ನಪುಂಸಕಲಿಂಗ. ತಾತ ಪುಲ್ಲಿಂಗ. ಅರಸಿ ಸ್ತ್ರೀಲಿಂಗ. ಗಂಗೆ ಸ್ತ್ರೀಲಿಂಗ. ಗೆಳೆಯ ಪುಲ್ಲಿಂಗ. ತಾಯಿ ಸ್ತ್ರೀಲಿಂಗ. ಹಣ್ಣು ನಪುಂಸಕಲಿಂಗ. ರಾಧೆ ಸ್ತ್ರೀಲಿಂಗ. ಪದಗಳ ಅರ್ಥ ಬರೆಯಿರಿ. ಅರಿವು, ತಿಳುವಳಿಕೆ ಅಥವಾ ಜ್ಞಾನ. ಒಲಿಸು, ಮನ ಒಪ್ಪಿಸು. ಗರ್ವ, ಸೊಕ್ಕು, ಅಹಂಕಾರ. ದ್ರವ್ಯ, ಐಶ್ವರ್ಯ, ಸಂಪತ್ತು. ಪರಿ, ರೀತಿ, ಕ್ರಮ. ಹಳಿ, ನಿಂದಿಸು, ದೂಷಿಸು. ಹಾನಿ, ಕೇಡು, ನಾಶ, ನಷ್ಟ. ಹುಸಿ, ಸುಳ್ಳು, ಅಸತ್ಯ. ಗುಣವಿಶೇಷಣ. ಗುಣವಿಶೇಷಣ ಅಂದರೆ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ. ನಾಮಪದದ ವಿಶೇಷ ಗುಣವನ್ನು ತಿಳಿಸುವ, ಸೂಚಿಸುವ ಪದವೇ ಗುಣವಿಶೇಷಣ. ಉದಾಹರಣೆಗೆ, ರಿತೇಶನ ಬಳಿ ಕರಿಯ ಮೊಲವಿದೆ. ಎಂತಹ ಮೊಲವಿದೆ? ಕರಿಯ ಮೊಲವಿದೆ. ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ. ಹಾಗಾಗಿ ಕರಿಯ ಎಂಬುದು ಗುಣವಿಶೇಷಣ. ಕಾಂಚನ ಸುಂದರ ಹುಡುಗಿ. ಎಂಥ ಹುಡುಗಿ? ಸುಂದರ ಹುಡುಗಿ. ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ. ಎಂತಹ ಲಂಗವನ್ನು ತೊಟ್ಟಿದ್ದಾಳೆ? ಕೆಂಪು ಲಂಗವನ್ನು. ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ. ಎಂತಹ ವಿಮಾನವಿದೆ? ದೊಡ್ಡ ವಿಮಾನವಿದೆ. ಇಲ್ಲಿ ಸುಂದರ, ಕೆಂಪು, ದೊಡ್ಡ ಈ ಪದಗಳನ್ನು ಬಣ್ಣ, ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸಲು ಬಳಸುವ ಒಂದು ವಿಶೇಷ ಗುಣವಿದೆ. ಹಾಗಾಗಿ ಇವುಗಳನ್ನು ಗುಣವಿಶೇಷಣ ಅಂತ ಕರಿತೇವೆ. ಪದಗಳ ಅರ್ಥ. ಆಸರ, ಆಶ್ರಯ, ನೆಲೆ. ಉಸಿರಬೇಕು, ಹೇಳಬೇಕು. ನೇಸರ, ಸೂರ್ಯ. ಬರ್ರಿ, ಬನ್ನಿರಿ. ಸಂಗಡ, ಜೊತೆ. ಹೊಟ್ಟೆಗನ್ನ, ಹಸಿವಿಗೆ ಆಹಾರ. ಇನ್ನು ಸಂಧಿ ಪರಿಚಯ. ಸಂಧಿ ಪರಿಚಯ ಅಂದರೆ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವು ಶಬ್ದಗಳನ್ನು ಬಿಡಿಯಾಗಿ ಹೇಳುವುದಿಲ್ಲ. ಅವು ಅವನು ಪ್ಲಸ್ ಅಲ್ಲಿ ಎಂಬ ಎರಡು ಶಬ್ದಗಳನ್ನು, ಅವನು ಮತ್ತು ಅಲ್ಲಿ ಎಂಬ ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಅಂತ ಹೇಳ್ತೇವೆ. ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಅಂತ ಹೇಳುತ್ತೇವೆ. ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳ್ತೇವೆ. ಉದಾಹರಣೆಗೆ ಆಡು, ಇಸು, ಹೀಗೆ ಬೇರೆ ಬೇರೆ ಹೇಳದೆ ಆಡಿಸು ಅಂತ ಹೇಳ್ತೇವೆ. ಅದೇ ರೀತಿ ಮರ, ಅನ್ನು, ಈ ರೀತಿ ಬೇರೆ ಬೇರೆ ಹೇಳದೆ ಮರವನ್ನು ಅಂತ ಹೇಳ್ತೇವೆ. ದೇವರು, ಹೀಗೆ, ದೇವರು ಹೀಗೆ ಬೇರೆ ಬೇರೆ ಹೇಳದೆ ದೇವರಿಗೆ ಅಂತ ಹೇಳ್ತೇವೆ. ಮಳೆ, ಕಾಲ ಅಂತ ಹೇಳದೆ ಮಳೆಗಾಲ ಅಂತ ಹೇಳ್ತೇವೆ. ಹೀಗೆ ಎರಡು ಅಕ್ಷರಗಳ ಆಡು, ಇಸು, ಆಡಿಸು, ಮರ, ಎನ್ನು, ಮರವನ್ನು, ದೇವರು ಹೀಗೆ ದೇವರಿಗೆ, ಮಳೆ,
ಕಾಲ ಮಳೆಗಾಲ. ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಅಂತ ಕರೀತಾರೆ. ಇಲ್ಲಿ ಪದ ಎರಡು ಪದಗಳು ಸೇರಿ ಸಂಧಿ ರೂಪ ಆಗುತ್ತೆ. ಅವನ ಅಂಗಡಿ ಅವನಂಗಡಿ, ಕುಲ ಅನ್ನು ಕುಲವನ್ನು, ಬೆಟ್ಟ ತಾವರೆ ಬೆಟ್ಟದಾವರೆ, ಮಳೆ ಪ್ಲಸ್ ಕಾಲ ಮಳೆಗಾಲ. ಈ ರೀತಿ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ, ಉತ್ತರ ಪದದ ಆದಿಯಲ್ಲಿ 3 ಬಗೆಯ ಕಾರ್ಯಗಳು ನಡೀತವೆ. ಆ 3 ಬಗೆಯ ಕಾರ್ಯಗಳು ಯಾವುವಂದರೆ, ಅಕ್ಷರ ಒಂದು ಲೋಪವಾಗುತ್ತದೆ ಅಂದರೆ ಬಿಟ್ಟು ಹೋಗುತ್ತದೆ, ಇನ್ನೊಂದು ಆಗಮಿಸುವುದು ಅಂದರೆ ಹೊಸದೊಂದು ಅಕ್ಷರ ಬರುವುದು, ಅಥವಾ ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆ ಅಕ್ಷರ ಮತ್ತೊಂದು ಸ್ಥಾನ ಬರುವುದು, ಮತ್ತೊಂದು ಅಕ್ಷರ ಹೊಸ ಅಕ್ಷರ ಬರುವುದು. ಹೀಗೆ ಸಂಧಿ ಕಾರ್ಯದಲ್ಲಿ 3 ಕಾರ್ಯಗಳು ನಡೀತವೆ. ಒಂದು ಅಕ್ಷರ ಬಿಟ್ಟು ಹೋಗುವುದು, ಇನ್ನೊಂದು ಆಗಮಿಸುವುದು, ಮತ್ತು ಇನ್ನೊಂದು ಒಂದು ಅಕ್ಷರ ಹೋಗಿ ಮತ್ತೊಂದು ಅಕ್ಷರ ಬರುವುದು. ಪೂರ್ವ ಪದ, ಇದು ಉತ್ತರ ಪದ. ಇಲ್ಲಿ ಸಂಧಿ ಕಾರ್ಯ. ಮಾತು ಅನ್ನೋದು ಪೂರ್ವ ಪದ, ಅನ್ನು ಅನ್ನೋದು ಉತ್ತರ ಪದ. ಇದು ಸಂಧಿ ಕಾರ್ಯ. ಮಾತು ಪ್ಲಸ್ ಅನ್ನು ಮಾತನ್ನು. ಮಾತು ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಉ ಇದೆ, ಉತ್ತರ ಪದದ ಆದಿಯಲ್ಲಿ ಅ ಇದೆ. ಇಲ್ಲಿ ಸಂಧಿ ಕಾರ್ಯವಾದಾಗ ಮಾತನ್ನು ಅ ಇದೆ, ಆದರೆ ಉ ಲೋಪ ಆಗಿದೆ. ಹಾಗಾಗಿ ಇದನ್ನು ಲೋಪ ಸಂಧಿ ಅಂತ ಕರಿತೇವೆ. ಪೂರ್ವ ಪದ ಮಾತು, ಉ, ಅನ್ನು. ಸೊ ಇಷ್ಟೇ. ಲೋಪ ಆದರೆ ಅದನ್ನು ಲೋಪ ಸಂಧಿ ಅಂತ ಕರಿತೇವೆ. ಕುಣಿಕೋಲು ಅಂದರೆ ಕುಣಿಸುವವನು, ಹಿಡಿದುಕೊಳ್ಳುವ ಕೋಲು. ಕೈ ಕಡಗ ಅಂದರೆ ಕೈಗೆ ಹಾಕಿಕೊಳ್ಳುವ ಬಳೆ. ಜಾಂಬವಂತ ಅಂದರೆ ಕರಡಿ. ಲೋಪ ಸಂಧಿ ಅಂದರೆ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು, ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು. ಮೇಲೆ ಅಂದರೆ ಎ ಇದೆ ಇಲ್ಲಿ. ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಎ ಎಂಬುದು ಇಲ್ಲಿ ಲೋಪ ಆಗಿದೆ. ಮುಳ್ಳು ಮೇಲೆ ಎ ಇದೆ ಅಲ್ಲಿ, ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಮೇಲೆ ಎ ಇದೆ. ಇನ್ನು ಆ ಎ ಎಂಬುದು ಲೋಪ ಆಗಿ ಮುಂದೆ ಮೇಲಿಟ್ಟು ಬರೀ ಈ ಅಷ್ಟೇ ಉಳಿದಿದೆ. ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು. ಇಲ್ಲಿ ಮುಳ್ಳು ಎಂಬ ಪದದ ಕೊನೆಯಲ್ಲಿರೋ ಸ್ವರ ಉ ಎಂಬುದು ಇಲ್ಲಿ ಲೋಪ ಆಗಿದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಲೋಪ ಆದರೆ ಅದನ್ನು ಸ್ವರಲೋಪ ಸಂಧಿ ಅಂತ ಕರಿತೇವೆ. ಲೋಪ ಸಂಧಿ ಅಂತ ಕರಿತೇವೆ. ಪೂರ್ವ ಪದದ ಅಂತ್ಯದ ಸ್ವರ ಲೋಪ ಆಗುತ್ತೆ. ಉದಾಹರಣೆಗೆ ವಸರುತ್ತ ಪ್ಲಸ್ ಇದ್ದ ವಸರುತ್ತಿದ್ದ. ಇಲ್ಲಿ ವಸರುತ್ತ ಪ್ಲಸ್ ಇದ್ದ ವಸರುತ್ತಿದ್ದ. ವಸರುತ್ತ ಪದದ ಕೊನೆಯಲ್ಲಿರುವ ಉ ವಸರುತ್ತ ಉ, ಮತ್ತು ಇಲ್ಲಿ ಇ, ಉ ಮತ್ತು ಇ. ಇಲ್ಲಿ ಸಂಧಿ ಕಾರ್ಯ ವಸರುತ್ತಿದ್ದದಲ್ಲಿ ಇ ಅಷ್ಟೇ ಉಳಿದಿದೆ, ಅ ಲೋಪ ಆಗಿದೆ. ಅ ಪ್ಲಸ್ ಇ ಅಷ್ಟೇ ಉಳಿದಿದೆ, ಅ ಲೋಪ ಆಗಿದೆ. ಹುಡುಗರು ಪ್ಲಸ್ ಎಲ್ಲರೂ, ಉ ಮತ್ತು ಎ. ಇದರಲ್ಲಿ ಎ ಉಳಿದು ಉ ಲೋಪ ಆಗಿದೆ. ಇನ್ನು ಮೇಲೆ ಪ್ಲಸ್ ಏರು ಮೇಲೇರು. ಮೇಲೆ ಎ ಮತ್ತು ಎ. ಇದರಲ್ಲಿ ಎ ಉಳಿದು ಎ ಸ್ವರ ಲೋಪ ಆಗಿದೆ. ಹೀಗೆ ಲೋಪವಾದರೆ ಅದನ್ನು ಲೋಪ ಸಂಧಿ ಅಂತ ಕರಿತೇವೆ. ಆಗಮ ಸಂಧಿ ಅಂದರೆ ಇಲ್ಲಿ ಹೊಸ ಒಂದು ಅಕ್ಷರ ಬರುತ್ತೆ. ಹೊಲ ಪ್ಲಸ್ ಅನ್ನು
ಹೊಲವನ್ನು. ಇಲ್ಲಿ ವ ಎನ್ನುವ ಅಕ್ಷರ ಬಂದು ಸೇರಿದೆ. ವ, ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ. ಹೊಲ ಪ್ಲಸ್ ಅನ್ನು, ಹೊಲವನ್ನು. ವ, ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರ ಬಂದು ಸೇರಿಕೊಂಡಿದೆ. ಹೀಗೆ ಒಂದು ಹೊಸ ಅಕ್ಷರ ಬಂದು ಸೇರಿದರೆ ಅದನ್ನು ಆಗಮ ಸಂಧಿ ಅಂತ ಕರಿತೇವೆ. ಹೊಳೆ ಪ್ಲಸ್ ಅಲ್ಲಿ, ಹೊಳೆಯಲ್ಲಿ. ಇಲ್ಲಿ ಯ ಅಕ್ಷರ ಬಂದು ಸೇರಿದೆ. ಯ, ಹೊಳೆ ಪ್ಲಸ್ ಅಲ್ಲಿ, ಹೊಳೆಯಲ್ಲಿ ಯ ಅಕ್ಷರ ಹೊಸದಾಗಿ ಬಂದು ಸೇರಿದೆ. ಹೊಳೆಯಲ್ಲಿ ಎಂಬ ಪದದಲ್ಲಿ ಯ ಅಕ್ಷರವು ಬಂದು ಸೇರಿಕೊಂಡಿದೆ. ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತ ಕರಿತೇವೆ. ಉದಾಹರಣೆಗೆ ಗಡಿಬಿಡಿ ಪ್ಲಸ್ ಇಂದ, ಗಡಿಬಿಡಿ ಇಂದ ಯ ಆಗಮ ಆಗಿದೆ. ಆರಂಭ ಪ್ಲಸ್ ಆಗು, ಆರಂಭವಾಗು ವ ಆಗಮವಾಗಿದೆ. ಆದೇಶ ಸಂಧಿ. ಕೋಪ ಪ್ಲಸ್ ಕೊಂಡು, ಕೋಪಗೊಂಡು. ಇಲ್ಲಿ ಪದಲ್ಲಿ ಅ ಇದೆ ಕೊನೆಗೆ, ಕೋಪ ಅ ಇದೆ. ಇಲ್ಲಿ ಕೊಂಡು ಕ ವ್ಯಂಜನ ಇದೆ. ಕ ವ್ಯಂಜನ ಹೋಗಿ ಇಲ್ಲಿ ಗ ವ್ಯಂಜನ ಬಂದಿದೆ, ಕೋಪಗೊಂಡು. ಹೀಗೆ ಕೋಪಗೊಂಡು ಎಂಬ ಪದದಲ್ಲಿ ಕ ಅಕ್ಷರ ಬದಲಿಗೆ ಗ ಅಕ್ಷರ ಬಂದಿದೆ. ಮೈ ತೊಳೆ, ಮೈದಲ್ಲಿ ಐ ಎಂಬ ಸ್ವರ ಮತ್ತು ತೊಳೆಯದಲ್ಲಿ ತ ಎಂಬ ವ್ಯಂಜನ ಇದೆ. ಇಲ್ಲಿ ತ ಬದಲಾಗಿ ದ ಬಂದಿದೆ, ಮೈದೊಳೆ ಆಗಿದೆ. ಮೈದೊಳೆ ಎಂಬ ಪದದಲ್ಲಿ ತ ಅಕ್ಷರದ ಬದಲಿಗೆ ದ ಅಕ್ಷರ ಬಂದಿದೆ. ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರೆಯುತ್ತೇವೆ. ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬರುತ್ತವೆ. ಆದೇಶ ಸಂಧಿಯಲ್ಲಿ ಕ ಬದಲಾಗಿ ಗ, ತ ಬದಲಾಗಿ ದ, ಪ ಬದಲಾಗಿ ಬ ಅಕ್ಷರಗಳು ಆದೇಶವಾಗಿ ಬರ್ತವೆ. ಉದಾಹರಣೆಗೆ ಕಾಡು ಪ್ಲಸ್ ಕೋಲು, ಕುಡು ಪ್ಲಸ್ ಕೋಲು, ಕುಡುಗೋಲು. ಇಲ್ಲಿ ಕ ಬದಲಾಗಿ ಗ ಅಕ್ಷರ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ತ ಬದಲಾಗಿ ದ ಆದೇಶ ಆಗಿದೆ. ಕಣ್ ಪ್ಲಸ್ ಪನಿ, ಕಂಬನಿ. ಪ ಬದಲಾಗಿ ಬ ಆದೇಶವಾಗಿ ಬಂದಿದೆ. ಪ ಬದಲಾಗಿ ಬ ಆದೇಶವಾಗಿ ಬಂದಿದೆ. ಕ ತ ಪ, ಇಲ್ಲಿ ಗ ದ ಬ. ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬರುತ್ತವೆ. ಕಗೆ ಗ, ತಗೆ ದ, ಪಗೆ ಬ ಅಕ್ಷರಗಳು ಆದೇಶವಾಗಿ ಬರ್ತವೆ. ಕನ್ನಡ ಸಂಧಿಗಳಲ್ಲಿ 3 ವಿಧಗಳು ನೋಡಿದ್ದೇವೆ: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪಸಂಧಿಯಲ್ಲಿ ಅಕ್ಷರ ಲೋಪ ಆಗುತ್ತದೆ. ಆಗಮ ಸಂಧಿಯಲ್ಲಿ ಒಂದು ಹೊಸ ಅಕ್ಷರ ಆಗಮವಾಗಿ ಬರುತ್ತದೆ. ಆದೇಶ ಸಂಧಿಯಲ್ಲಿ ಅಕ್ಷರ ಆದೇಶವಾಗುತ್ತದೆ, ಅಂದರೆ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರುತ್ತದೆ. ಕ ತ ಪ ಅಕ್ಷರಗಳ ಬದಲಾಗಿ ಗ ದ ಬ ಅಕ್ಷರಗಳು ಬಂದು ಕೂಡುತ್ತವೆ. ಪದಗಳನ್ನು ಕೂಡಿಸಿ ಬರೆಯಿರಿ. ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು. ಮೇಲೆ ಪ್ಲಸ್ ಇಟ್ಟುಕೊಂಡು, ಮೇಲಿಟ್ಟುಕೊಂಡು. ಮೇಲಿಟ್ಟುಕೊಂಡು. ಶುಭ್ರ ಪ್ಲಸ್ ಆಯಿತು, ಶುಭ್ರವಾಯಿತು. ಬಂಡೆ ಪ್ಲಸ್ ಅನ್ನು, ಬಂಡೆಯನ್ನು. ನೆಕ್ಸ್ಟ್ ಇಲ್ಲಿ
ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ಹೇಳಬೇಕು. ಸವಿಗನ್ನಡ. ಸವಿಗನ್ನಡ ಪದವನ್ನು ಬಿಡಿಸಿದಾಗ ಸವಿ ಪ್ಲಸ್ ಕನ್ನಡ, ಇದು ಸವಿಗನ್ನಡ. ಇಲ್ಲಿ ಕ ಬದಲಿಗೆ ಗ ಆದೇಶವಾಗಿ ಬಂದಿದೆ. ಕ ಬದಲಿಗೆ ಗ ಆದೇಶವಾಗಿ ಬಂದಿದೆ. ಹಾಗಾಗಿ ಇದನ್ನು ಆದೇಶ ಸಂಧಿ ಅಂತ ಕರಿತೇವೆ. ಆದೇಶ ಸಂಧಿ. ನೆಕ್ಸ್ಟ್ ಮರವನ್ನು. ಮರವನ್ನು ಬಿಡಿಸಿ ಬರೆದಾಗ ಮರ ಪ್ಲಸ್ ಅನ್ನು, ಮರ ಪ್ಲಸ್ ಅನ್ನು, ಮರವನ್ನು. ಇಲ್ಲಿ ವ ಅಕ್ಷರ ಇರಲಿಲ್ಲ, ವ ಅಕ್ಷರ ಬಂದಿದೆ. ವ ಅಕ್ಷರ ಹೊಸದಾಗಿ ಬಂದು ಸೇರಿದೆ. ಇದನ್ನು ಆಗಮ ಅಂತ ಕರಿತೇವೆ. ವ ಅಕ್ಷರದ ಆಗಮ ಆಗಿದೆ. ಸೊ ಸಂಧಿ ಹೆಸರು ಆಗಮ ಸಂಧಿ. ನೆಕ್ಸ್ಟು ನಾವೆಲ್ಲ. ನಾವೆಲ್ಲ ಪದವನ್ನು ಬಿಡಿಸಿ ಬರೆದಾಗ ನಾವು ಪ್ಲಸ್ ಎಲ್ಲ, ನಾವೆಲ್ಲ. ನಾವು ಪ್ಲಸ್ ಎಲ್ಲ, ನಾವೆಲ್ಲ. ಇಲ್ಲಿ ನಾವು ಪೂರ್ವಪದದ ಅಂತ್ಯದಲ್ಲಿ ಉ ಸ್ವರ ಇದೆ. ನಾವು ಉ ಸ್ವರ ಇದೆ ಮತ್ತು ಪೂರ್ವಪದದ ಆದಿಯಲ್ಲಿ ಎ ಇದೆ. ನಾವೆಲ್ಲ ಎ ಇದೆ, ಆದರೆ ಉ ಲೋಪ ಆಗಿದೆ. ಸಂಧಿ ಕಾರ್ಯ ನಡೆದಾಗ ಎ ಅಷ್ಟೇ ಉಳಿದಿದೆ. ನಾವೆಲ್ಲ ಉ ಲೋಪ ಆಗಿದೆ. ಹಾಗಾಗಿ ಇದು ಲೋಪ ಸಂಧಿ. ನೆಕ್ಸ್ಟು ದಾರಿಯಲ್ಲಿ. ದಾರಿಯಲ್ಲಿ ಬಿಡಿಸಿ ಬರೆದಾಗ ದಾರಿ ಪ್ಲಸ್ ಅಲ್ಲಿ, ದಾರಿ ಪ್ಲಸ್ ಅಲ್ಲಿ, ದಾರಿಯಲ್ಲಿ. ಇಲ್ಲಿ ಯ ಅಕ್ಷರ ಇರಲಿಲ್ಲ, ಯ ಅಕ್ಷರ ಹೊಸದಾಗಿ ಬಂದು ಸೇರಿದೆ. ಯ ಅಕ್ಷರದ ಆಗಮ ಆಗಿದೆ. ಹಾಗಾಗಿ ಆಗಮ ಸಂಧಿ. ನೆಕ್ಸ್ಟು ಒಂದೊಂದು. ಒಂದು ಪ್ಲಸ್ ಒಂದು, ಒಂದೊಂದು. ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿ ಉ ಇದೆ, ಒಂದು ಉ ಇದೆ. ಅದೇ ರೀತಿ ಉತ್ತರ ಪದದ ಆದಿಯಲ್ಲಿ ಓ ಇದೆ. ಕೊನೆಗೆ ಒಂದೊಂದು ಓ ಅಷ್ಟೇ ಉಳಿದಿದೆ. ಉ ಲೋಪ ಆಗಿದೆ. ಹಾಗಾಗಿ ಇದು ಲೋಪ ಸಂಧಿ. ನೆಕ್ಸ್ಟು ಪದಗಳ ಅರ್ಥ ಬರೆಯಿರಿ. ಕುಟಿಲ ಮೋಸ, ವಂಚನೆ. ಕುಪಿತ ಅಂದರೆ ಸಿಟ್ಟಿನಿಂದ ಕೂಡಿದ. ಸಟೆ ಅಂದರೆ ಸುಳ್ಳು. ವ್ಯಾಕರಣ ಮಾಹಿತಿ. ಪ್ರಕೃತಿ ಭಾವ. ಪ್ರಕೃತಿ ಭಾವ ಅಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ. ಈ ರೀತಿ ಸಂಧಿ ಕಾರ್ಯ ನಡೆಯದಿದ್ದಾಗ ಅದನ್ನು ಪ್ರಕೃತಿ ಭಾವ ಅಂತ ಕರಿತೇವೆ. ಉದಾಹರಣೆಗೆ ಅಣ್ಣ ಪ್ಲಸ್ ಓಡಿ ಬಾ, ಅಣ್ಣ ಓಡಿ ಬಾ ಹೀಗೆ ಆಗುತ್ತೆ. ಇಲ್ಲಿ ಸಂಧಿ ಕಾರ್ಯ ನಡೆಯುವುದಿಲ್ಲ. ಇರುವಂಥ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಅದೇ ರೀತಿ ಬಂದು ಬಿಡುತ್ತದೆ. ಎರಡು ಪದಗಳ ನಡುವೆ ಸಂಧಿ ಕಾರ್ಯ ನಡೆಯದೆ ಹಾಗೆಯೇ ಉಳಿದುಕೊಂಡರೆ ಅದನ್ನು ಪ್ರಕೃತಿ ಭಾವ ಅಂತ ಕರಿತೇವೆ. ಉದಾಹರಣೆಗೆ ನೋಡಿದಾಗ
ಕೃಷ್ಣ ಪ್ಲಸ್ ಎಲ್ಲಿದ್ದೀಯಾ, ಕೊನೆಗೆ ಕೃಷ್ಣ ಎಲ್ಲಿದ್ದೀಯಾ, ಹೀಗೆ ನೇರವಾಗಿ ಬಂದ್ಬಿಡುತ್ತೆ. ಸಂಧಿ ಕಾರ್ಯ ನಡೆಯುವುದಿಲ್ಲ. ಅಕ್ಕ ಎಲ್ಲಿರುವೆ, ಅಕ್ಕ ಎಲ್ಲಿರುವೆ. ಆ ಅಂಗಡಿ, ಆ ಅಂಗಡಿ. ಈ ಪ್ಲಸ್ ಮನೆ, ಈ ಮನೆ. ವಿರುದ್ಧಾರ್ಥಕ ಪದಗಳು. ವಿರುದ್ಧಾರ್ಥಕ ಪದಗಳು ಅಂದರೆ ಒಂದು ಪದದ ವಿರುದ್ಧ ಅರ್ಥ ಕೊಡುವ ಪದಕ್ಕೆ ವಿರುದ್ಧಾರ್ಥಕ ಪದ ಅಂತ ಕರಿತೇವೆ. ಅನುಭವ, ಅನನುಭವ. ಅನುಭವ ಅಂದರೆ ಅನುಭವ ಇರುವುದು, ಅನನುಭವ ಅಂದರೆ ಅನುಭವ ಇಲ್ಲದೆ ಇರುವುದು. ಆದಿ, ಅನಾದಿ. ಉತ್ತಮ, ಅಧಮ. ಉನ್ನತಿ, ಅವನತಿ. ಗರ್ವಿ, ನಿರ್ಗರ್ವಿ. ಗರ್ವಿ, ನಿಗರ್ವಿ. ಗರ್ವಿ, ನಿಗರ್ವಿ. ಪದಗಳ ಅರ್ಥ: ವರತೆ, ನೀರು ಜಿನುಗುವ ತಗ್ಗು. ತೆರ, ರೀತಿ. ನಾವೆ, ದೊಣ್ಣೆ, ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸುವ ಸಾಧನ. ವಿಭು, ದೇವರು, ಪರಮಾತ್ಮ. ಹಣತೆ ಅಂದರೆ ದೀಪ. ವ್ಯಾಕರಣ ಮಾಹಿತಿ: ಕ್ರಿಯಾಪದ. ಕ್ರಿಯಾಪದ ಅಂದರೆ ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ. ಕ್ರಿಯೆಯನ್ನು ಹೇಳುವ ಪದ. ಇದು ಕರ್ತೃ ಮಾಡುವ ಕೆಲಸವನ್ನು ತಿಳಿಸುವುದರಿಂದ ವಾಕ್ಯದಲ್ಲಿ ಪ್ರಧಾನವಾಗಿರುವಂಥದ್ದು. ಕೆಲಸವನ್ನು ತಿಳಿಸುವ ಒಂದು ಪದ ಕ್ರಿಯಾಪದ. ಉದಾಹರಣೆಗೆ, ರಾಮನು ನದಿಯಲ್ಲಿ ಈಜಿದನು. ಈಜಿದನು, ಈಜು ಎಂಬುದು ಕ್ರಿಯೆಯನ್ನು ಸೂಚಿಸುತ್ತದೆ. ಹಾಗಾಗಿ ಈಜುವನು, ಈಜಿದನು ಇದು ಕ್ರಿಯಾಪದ. ರೈತನು ಗದ್ದೆಯಲ್ಲಿ ದುಡಿಯುವನು. ಇಲ್ಲಿ ದುಡಿಯುವನು ಕ್ರಿಯಾಪದ. ರೈತರು ಭತ್ತವನ್ನು ಚೀಲದಲ್ಲಿ ತುಂಬುವನು. ತುಂಬುವನು ಕ್ರಿಯಾಪದ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಎಳೆಯುವವು ಕ್ರಿಯಾಪದ. ಪದಗಳ ಅರ್ಥ: ಅಗಸಿ, ಊರಿನ ಪ್ರವೇಶ ದ್ವಾರ ಅಥವಾ ಊರ ಹೆಬ್ಬಾಗಿಲು. ಐತಿ, ಐತಿ ಅಂದರೆ ಇದೆ, ಇರುವುದು. ಇನ್ನು ಕರಗ. ಕರಗ ಅಂದರೆ ಒಂದು ಉತ್ಸವದ ಹೆಸರು. ತಲೆಯ ಮೇಲೆ ಕಲಶ ಹೊತ್ತುಕೊಂಡ ಕುಣಿಯುವ ಒಂದು ದೃಶ್ಯ, ಒಂದು ನೃತ್ಯ. ಕರುಳ ಬಳ್ಳಿ ಅಂದರೆ ಸಂಬಂಧವನ್ನು ಕುರಿತು ಹೇಳುವಾಗ ಬಳಸುವ ಪದ. ಗೂಡಿನ್ಯಾಗ ಅಂದರೆ ಗೂಡಿನಲ್ಲಿ, ಗೂಡಿನೊಳಗೆ. ಜಡಿಮುನಿ ಅಂದರೆ ವಿಶೇಷವಾಗಿ ಜಡೆಯನ್ನು ಬೆಳೆಸಿದ ಸನ್ಯಾಸಿ. ಜೋತಬಾವಲಿ, ರಾತ್ರಿಯ ಹೊತ್ತು ಸಂಚರಿಸುವ, ಮರದ ರೆಂಬೆಗಳಲ್ಲಿ ನೇತಾಡುವ, ಹಾರಾಡುವ ಒಂದು ಪ್ರಾಣಿ. ತಪ, ತಪಸ್ಸು, ಧ್ಯಾನ. ತಳ ಅಂದರೆ ಕೆಳಭಾಗ, ಸಮತಟ್ಟಾದ ಪ್ರದೇಶ. ತೊಗಲು ಗೊಂಬೆಯಾಟ ಅಂದರೆ ಚರ್ಮ ಬಳಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಬಳಸಿ ಆಡುವ ಆಟ. ನಾವೂನು ಅಂದರೆ ನಾವು ಸಹ, ನಾವೆಲ್ಲರೂ. ನೆತ್ತಿ ಅಂದರೆ ತಲೆಯ ಮಧ್ಯಭಾಗ. ಮ್ಯಾಲ, ಮ್ಯಾಲ ಅಂದರೆ ಮೇಲೆ. ಮೊಳಕೆ ಒಡಿ, ಮೊಳಕೆ ಒಡಿ ಅಂದರೆ ಮೊಳಕೆ ಬರುವುದು, ಚಿಗುರುವುದು. ಬಲಿತ ಅಂದರೆ ಬೆಳೆದ, ಶಕ್ತಿಯುತವಾದ, ಬಲಿಷ್ಠ. ಬಳಗ ಅಂದರೆ ಗುಂಪು, ಬಂಧುಗಳ ಸಮೂಹ. ಬಿಳಲ ಅಂದರೆ ಬಿಳಲು, ಮರದ ಕೊಂಬೆಗಳಿಂದ ನೇತಾಡುವ ಬಿಳಲು. ಭಾಗ, ಭಾಗ ಅಂದರೆ ಅಂಶ, ಒಂದು ಪಾಲು. ಭೂತ, ಬೇತಾಳ ಅಂದರೆ ದೆವ್ವ, ಪಿಶಾಚಿ. ವಲಸಿಗ, ವಲಸಿಗ ಅಂದರೆ ಒಂದು ಪ್ರವೇಶದಿಂದ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವುದು. ಶಾಂತಚಿತ್ತ ಅಂದರೆ ಶಾಂತ ಮನಸ್ಸು, ತೃಪ್ತವಾದಂಥ ಮನಸ್ಸು. ಹರವು ಅಂದರೆ ಹರಡು, ವಿಸ್ತರಿಸು. ಹಸರ, ಹಸರ ಅಂದರೆ ಹಸಿರು. ವ್ಯಾಕರಣ ಮಾಹಿತಿ: ಕಾಲಗಳು. ಕಾಲಗಳು ಅಂದರೆ ನಡೆದ ಅಥವಾ ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದನ್ನು ಕಾಲಗಳು ಅಂತ ಕರಿತೇವೆ. ಈಗಾಗಲೇ ನಡೆದಿದ್ದು ಮತ್ತು ನಡೆಯುತ್ತಿರುವುದು ಮತ್ತು ಮುಂದೆ ನಡೆಯುವುದು. ಇದರಲ್ಲಿ 3 ವಿಧ: ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಭೂತಕಾಲ. ಭೂತಕಾಲ ಅಂದರೆ ಈಗಾಗಲೇ ನಡೆದ ಕ್ರಿಯೆಯನ್ನು ಸೂಚಿಸುವ ಒಂದು ಕಾಲ. ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು.
ರಾಣಿ ಮಾರುಕಟ್ಟೆಗೆ ಹೋದಳು. ಗುರುಗಳು ಪಾಠವನ್ನು ಹೇಳಿದರು. ಇಲ್ಲಿ ಪ್ರತಿಯೊಂದು ಕ್ರಿಯೆಯು ಈಗಾಗಲೇ ನಡೆದಿದೆ. ನಡೆದ ಕ್ರಿಯೆಯನ್ನು ಸೂಚಿಸುವುದನ್ನು ಭೂತಕಾಲ ಅಂತ ಕರಿತೇವೆ. ವರ್ತಮಾನ ಕಾಲ ಅಂದರೆ ಎಟ್ ಪ್ರೆಸೆಂಟ್ ನಡೆಯುತ್ತಿರುವ ಕ್ರಿಯೆ ವರ್ತಮಾನ ಕಾಲ. ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ. ಅವರು ಜಮೀನಿನಲ್ಲಿ ದುಡಿಯುತ್ತಾರೆ. ಇವುಗಳು ಸದ್ಯ ನಡೆಯುತ್ತಿರುವ ಒಂದು ಕ್ರಿಯೆಗಳು. ರಾಜು ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಲಕ್ಷ್ಮಿ ಈಗ ಶಾಲೆಗೆ ಹೋಗುತ್ತಾಳೆ ದಿನಾಲು. ಹಾಗೆ ಅವರು ಜಮೀನಿನಲ್ಲಿ ದಿನಾಲು ದುಡಿಯುತ್ತಾರೆ. ಇದು ಅಟ್ ಪ್ರೆಸೆಂಟ್ ನಡೆಯುವಂಥ ಕ್ರಿಯೆ. ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯುವ ಕ್ರಿಯೆಯನ್ನು ತಿಳಿಸುತ್ತದೆ. ಪ್ರಸಾದ್ ಶಿಕ್ಷಕ ಆಗುವನು. ಶಾಲಿನಿ ನಟಿ ಆಗುವಳು. ವೈದ್ಯರು ನಮ್ಮ ಮನೆಗೆ ಬರುವರು. ಹೀಗೆ ಮುಂದೆ ನಡೆಯುವ ಭವಿಷ್ಯದಲ್ಲಿ ನಡೆಯುವ ಕ್ರಿಯೆಗಳನ್ನು ತಿಳಿಸುವುದು ಭವಿಷ್ಯತ್ ಕಾಲದಲ್ಲಿ ಬರುವಂಥದ್ದು. ಇಲ್ಲೊಂದು ಕಾಲದ ಕೋಷ್ಟಕ ಇದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಹಿಂದೆ ನಡೆದದ್ದು, ನಡೆಯುತ್ತಿರುವುದು ಹಾಗೂ ಮುಂದೆ ನಡೆಯುವುದು. ಇಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಉದಾಹರಣೆಯನ್ನು ನೋಡೋಣ. ಆಡಿದೆನು, ಆಡುತ್ತೇನೆ, ಆಡುವೆನು. ನೋಡಿದೆನು, ನೋಡುತ್ತೇನೆ, ನೋಡುವೆನು. ಬೇಡಿದಳು, ಬೇಡುತ್ತಾಳೆ, ಬೇಡುವಳು. ಓಡಿದನು, ಓಡುತ್ತಾನೆ, ಓಡುವನು. ನಡೆಯಿತು, ನಡೆಯುತ್ತದೆ, ನಡೆಯುವುದು. ಹೀಗೆ 3 ಕಾಲಗಳನ್ನು ಇಲ್ಲಿ ನೋಡಿದ್ದೇವೆ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವ ಕಾಲವನ್ನು ಸೂಚಿಸುತ್ತದೆ ಎಂಬುದನ್ನು ಬರೆಯಬೇಕು. ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು, ಇನ್ನು ಹೋಗುವಳಿದ್ದಾಳೆ. ಹಾಗಾಗಿ ಇದು ಭವಿಷ್ಯತ್ ಕಾಲ. ಚಂದನ ಚೆಂಡಾಟ ಆಡುತ್ತಾನೆ ಅಂದರೆ ವರ್ತಮಾನ ಕಾಲ, ನಡೆಯುತ್ತಿದೆ. ಧನುಶ್ರೀ ಗೀತೆ ಹಾಡಿದಳು ಅಂದರೆ ಈಗಾಗಲೇ ಹಾಡಿದ್ದಾಳೆ, ಭೂತಕಾಲ. ಹೋಗುವಳು, ಭವಿಷ್ಯತ್ ಕಾಲ. ಹೋಗುವಳು, ಭವಿಷ್ಯತ್ ಕಾಲ. ಆಡುತ್ತಾನೆ, ವರ್ತಮಾನ ಕಾಲ. ಹಾಡಿದಳು ಅಂದರೆ ಭೂತಕಾಲ, ನಡೆದು ಹೋದ ಘಟನೆ. ರಾಜ್ಯವನ್ನು ಆಳುವವಳು ರಾಣಿ. ಅದೇ ರೀತಿ ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವ ದಾನಿ. ಸೇನೆಯನ್ನು ಮುನ್ನಡೆಸುವವ ಸೇನಾಪತಿ ಅಥವಾ ಸೇನಾ ನಾಯಕ ಅಂತ ಕೂಡ ಆಗುತ್ತೆ. ಸೇನಾ ನಾಯಕ ಅಥವಾ ಸೇನಾಪತಿ. ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ. ಪದಗಳ ಅರ್ಥ: ಪದ ಪಾದ, ಕಾಲು. ಚರಿತ್ರೆ ಇತಿಹಾಸ. ಸೊಬಗು ಚೆಲುವು, ಅಂದ. ಮೆರೆ ಖ್ಯಾತಿ ಹೊಂದು. ವೀರತಾಣ ವೀರರ ಸ್ಥಳ. ಹಿರಿಮೆ ಹೆಚ್ಚುಗಾರಿಕೆ. ಸಿರಿ
ಸಂಪತ್ತು, ವೈಭವ, ಐಶ್ವರ್ಯ, ಡೌಲು, ಗರಿಮೆ, ಹಿರಿಮೆ, ಪತನ, ಅವನತಿ, ಶೀಘ್ರದಲ್ಲಿ, ಬೇಗನೆ, ಸ್ವಲ್ಪ ಸಮಯದಲ್ಲೇ, ಬೆರಗಾಗು, ವಿಸ್ಮಯಪಡು, ಸಿರಿ ಸಂಪದ, ಸಂಪತ್ತು, ದ್ರೋಹ, ಕೇಡನ್ನೆಣಿಸು, ವಿಶ್ವಾಸಘಾತ, ಸೆರೆ, ಬಂಧನ, ಅಂತಃಕಲಹ, ಒಳಜಗಳ, ಅಮರಿದರು, ಆಕ್ರಮಿಸು, ಚಳುವಳಿ, ಹೋರಾಟ, ಅಸಹಕಾರ, ಸಹಕರಿಸದಿರು, ಮೊಳೆತವು, ಚಿಗುರಿದವು, ವಿಶಾಲ, ವಿಸ್ತಾರವಾದ, ಉದಯ, ಮೂಡು, ಹುಟ್ಟು, ಪರಿ, ರೀತಿ, ಪಂಥ, ಮಾರ್ಗ, ಸಂಪ್ರದಾಯ, ಚಿಮ್ಮು, ತಳಿ, ನೆಗೆ, ಬೀಸು, ಪೋಷಿಸು, ಕಾಪಾಡು, ಮೊರೆ. ವ್ಯಾಕರಣ ಮಾಹಿತಿ. ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾಪ್ರಕೃತಿ ಅಥವಾ ಧಾತು ಅಂತ ಕರಿತೇವೆ. ಉದಾಹರಣೆಗೆ ತಿನ್ನುತ್ತಾನೆ, ತಿನ್ನುತ್ತಾಳೆ, ತಿನ್ನುತ್ತದೆ, ತಿನ್ನುವರು, ತಿನ್ನಲಿ, ತಿಂದರು, ತಿಂದಿತು. ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ತಿನ್ನು ಆಗುತ್ತದೆ. ತಿನ್ನುವುದು ಮೂಲ ರೂಪ. ಇದನ್ನು ಧಾತು ಅಥವಾ ಪ್ರಕೃತಿ, ಕ್ರಿಯಾಪ್ರಕೃತಿ ಅಂತ ಕರಿತೇವೆ. ಈ ತಿನ್ನು ಎಂಬ ಪದ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳಲ್ಲಿ ವಿವಿಧ ರೀತಿಯಲ್ಲಿ ಪ್ರತ್ಯಯಗಳನ್ನು ಹಚ್ಚಿಕೊಂಡು ತಿನ್ನು ಧಾತುವನ್ನು, ತಿನ್ನು ಎಂಬ ಧಾತು ಪ್ರತ್ಯಯಗಳನ್ನು ಪಡೆದು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತದೆ. ಅದು ಕೆಳಕಂಡಂತೆ ಇದೆ. ಏಕವಚನದಲ್ಲಿ ಮತ್ತು ಬಹುವಚನದಲ್ಲಿ ಬೇರೆ ಬೇರೆ ರೀತಿ ಇರುತ್ತದೆ. ಈಗ ನಾವು ಪ್ರಥಮ ಪುರುಷ ಆಗಿರ್ತಕ್ಕಂಥ ಅವನು, ಅವಳು, ಅದು ಇವುಗಳ ಬಗ್ಗೆ ನೋಡೋಣ. ಪ್ರಥಮ ಪುರುಷವಾದ ಅವನು ತಿನ್ನುತ್ತಾನೆ, ಏಕವಚನದಲ್ಲಿ ವರ್ತಮಾನ ಕಾಲ. ಅವನು ತಿನ್ನುತ್ತಾನೆ, ಅವರು ತಿನ್ನುತ್ತಾರೆ. ಅವನು ತಿಂದನು, ಅವರು ತಿಂದರು. ಅವನು ತಿನ್ನುವನು, ಅವರು ತಿನ್ನುವರು. ಈ ರೀತಿ. ಅದೇ ರೀತಿ ಅವಳು ತಿನ್ನುತ್ತಾಳೆ, ತಿನ್ನುತ್ತಾರೆ. ಅವಳು ತಿಂದಳು, ಅವರು ತಿಂದರು. ಅವಳು ತಿನ್ನುವಳು, ಅವರು ತಿನ್ನುವರು. ಅದೇ ರೀತಿ ಅದು ತಿನ್ನುತ್ತದೆ, ಅವು ತಿನ್ನುತ್ತವೆ. ಅದು ತಿಂದಿತು, ಅವು ತಿಂದವು. ಅದೇ ರೀತಿ ಅದು ತಿನ್ನುವುದು, ಅವು ತಿನ್ನುವವು. ಮಧ್ಯಮ ಪುರುಷ ನೀನು, ನೀವು ಆಗುತ್ತದೆ. ಮಧ್ಯಮ ಪುರುಷ ನೀನು, ನೀವು. ನೀನು ತಿನ್ನುತ್ತೀಯೇ, ನೀನು ತಿನ್ನುತ್ತೀಯ, ನೀವು ತಿನ್ನುತ್ತೀರಿ. ನೀವು ತಿಂದೆ, ನೀನು ತಿಂದೆ, ನೀವು ತಿಂದಿರಿ. ನೀನು ತಿನ್ನುವೆ, ನೀವು ತಿನ್ನುವಿರಿ. ಇನ್ನು ಉತ್ತಮ ಪುರುಷ ನಾನು, ನಾವು. ಇವು ಉತ್ತಮ ಪುರುಷಗಳು. ನಾನು ತಿನ್ನುತ್ತೇನೆ, ನಾವು ತಿನ್ನುತ್ತೇವೆ. ನಾನು ತಿಂದೆನು, ನಾವು ತಿನ್ನುವೆನು, ನಾನು ತಿಂದೆವು. ನಾನು ತಿನ್ನುವೆನು, ನಾವು ತಿನ್ನುವೆವು. ಈ ರೀತಿ ತಿನ್ನು ಎಂಬ ಧಾತು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ಪ್ರಥಮ, ಮಧ್ಯಮ, ಉತ್ತಮ ಪುರುಷಗಳಲ್ಲಿ ನೋಡಿದ್ದೇವೆ. ನಾನು, ನಾವು ಎನ್ನುವುದು ಉತ್ತಮ. ಪದಗಳನ್ನು ಸೂಚಿಸಿದಂತೆ ಬದಲಾಯಿಸಿ ಬರೆಯಬೇಕು. ಆಡಿದಳು,
ಇದನ್ನು ವರ್ತಮಾನ ಕಾಲಕ್ಕೆ ಬದಲಿಸಿ ಬರೆದಾಗ ಆಡಿದಳು, ಇದು ವರ್ತಮಾನ ಕಾಲದಲ್ಲಿ ಆಡುತ್ತಾಳೆ ಆಗುತ್ತದೆ. ಆಡಿದಳು ಅನ್ನೋದು ಭೂತಕಾಲ, ಆಡುತ್ತಾಳೆ ಅನ್ನೋದು ವರ್ತಮಾನ. ನೋಡುವರು ಏಕವಚನಕ್ಕೆ ಬದಲಿಸಿ ನೋಡುವರು, ನೋಡುವನು. ತಿಂದಿತು ಮೂಲರೂಪ ತಿನ್ನು. ಬರುವುದು, ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಬರುವುದು ಭವಿಷ್ಯತ್ ಕಾಲ, ಭೂತಕಾಲಕ್ಕೆ ಪರಿವರ್ತಿಸಿದಾಗ ಬಂದಿತು, ಭೂತಕಾಲಕ್ಕೆ ಬಂದಿತು, ಬರುವುದು ಬಂದಿತು. ಧಾತು ರೂಪ ಬರೆಯಿರಿ. ಕ್ರಿಯಾಪದ ಇದೆ, ಧಾತು ರೂಪ ಬರೆಯಬೇಕು. ಬಂದರು, ಇದರ ಧಾತು ರೂಪ ಬರು. ಕುಣಿವಳು, ಕುಣಿ. ಕುಡಿಯಿತು, ಕುಡಿ. ಬರೆವಳು, ಬರೆ. ಬಂದನು, ಬಾ ಅಥವಾ ಬರು. ಹೋಗುವರು, ಹೋಗು.